सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇ. ಪರಮಾತ್ಮ ಅಲ್ಲದ್ದು, ಪರಮಾತ್ಮನದು ಅಲ್ಲದ್ದು, ಇದನ್ನ ಹೇಳ್ಕೊಂಡು ಬಂದಿದ್ದೇವೆ. ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲ. ಅದನ್ನೇ ನಾಮಗಳಲ್ಲೂ ನೋಡ್ತಾ ಇದ್ದೇವೆ, ಸುಮಾರು ನಾಮಗಳಲ್ಲಿ. ಈಗ ಪೂರ್ಣ ಅನ್ನುವಲ್ಲಿ ಕೂಡ ಏನು ಹೇಳ್ತಾ ಇದೆ ಅಂದ್ರೆ, ಪೂರ್ಣ ಹೇಗೆ ತಿಂಡಿಯಲ್ಲಿ ಎಲ್ಲಾ ಜಾಗದಲ್ಲೂ ತುಂಬಿಕೊಂಡಿದೆಯೋ, ಯಾವ ಜಾಗನೂ ಬಿಟ್ಟಿಲ್ವೋ, ಹಾಗೆ ದೇವಿ ಎಲ್ಲೆಲ್ಲೂ ತುಂಬಿಕೊಂಡಿದ್ದಾಳೆ. ಆ ದೇವಿಯ ಶಕ್ತಿ ಇಲ್ಲದೆ, ದೇವಿಯ ಒಂದು ಸ್ವರೂಪ ಅಲ್ಲದೆ ಬೇರೆ ಏನೂ ಇಲ್ಲ ಅನ್ನುವಂತೆ ಪೂರ್ಣ ಸಮಸ್ತ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತಾನು ಸೃಷ್ಟಿ ಮಾಡಿ ಅದನ್ನ ಆಮೂಲಾಗ್ರವಾಗಿ ವ್ಯಾಪಿಸಿಕೊಂಡಿದ್ದಾಳೆ, ತುಂಬಿಕೊಂಡಿದ್ದಾಳೆ. ಅದನ್ನ ಪೂರ್ಣ ಎಂಬುದಾಗಿ ನೋಡಿದ್ವಿ. ಈಗ ಭೋಗಿನಿ, ಅದೇ ಅರ್ಥವೇ ಮುಂದುವರಿತ. ಪ್ರಪಂಚದಲ್ಲಿ ಭೋಗ ಅಂದ್ರೆ ನಿಜವಾದ ಅರ್ಥ ತಿನ್ನು ಅಂತ, ಇನ್ನೊಂದು ರಕ್ಷಿಸು ಅಂತ. ನಾವು ಸಹನಾವವತು ಸಹನೌ ಭುನಕ್ತು ಅಂತ ನೋಡಿದೇವಲ್ಲ, ಆ ಭುನಕ್ತು ಅನ್ನುವ ಶಬ್ದದಿಂದನೇ ತುಂಬಾ ಜನ ಅನ್ಕೊಂಡಿರೋದೇನಪ್ಪ ಅಂದ್ರೆ ತಿನ್ನು ಅಂತ. ಅದಕ್ಕೆ ಊಟ ಮಾಡುವಾಗ ಸಹನಾವವತು ಸಹನೌ ಭುನಕ್ತು ಹೇಳ್ತಾರೆ. ಭುನಕ್ತು ಅನ್ನುವ ಶಬ್ದಕ್ಕೆ ತಿನ್ನು ಅನ್ನುವ ಅಭಿಪ್ರಾಯ ಇಲ್ಲ. ಪಾಲಿಸು, ರಕ್ಷಿಸು, ಪೋಷಿಸು ಅನ್ನುವ ಅರ್ಥ. ಪೋಷಿಸು, ಪಾಲಿಸು, ರಕ್ಷಿಸುವುದಕ್ಕೆ ಅನ್ನ ನಿಮಿತ್ತ ಇರುತ್ತೆ, ಕಾರಣ ಇರುತ್ತೆ. ಆದ್ರಿಂದ ತಿಂದನ್ನ ನಮ್ಮ ಪಾಲನೆಗೆ, ನಮ್ಮ ಪೋಷಣೆಗೆ, ನಮ್ಮ ರಕ್ಷಣೆಗೆ ಸಹಾಯಕ ಅಂತ ಅನ್ನ ತಿನ್ನೋದು ಭುನಕ್ತು ಆಗಬಹುದು. ಆದ್ರೆ ಭುಜ ಅನ್ನುವ ಧಾತುವಿಗೆ ಪಾಲನ ಅನ್ನುವ ಅರ್ಥ. ಹಾಗೆ ಇಲ್ಲಿ ಭೋಗ ಅಂದಾಗ ಪಾಲನೆ ಮಾಡುವವಳು. ಯಾರು ಯಾರನ್ನ ಪಾಲನೆ ಮಾಡ್ತಾಳೆ? ನಿನ್ನನ್ನ ಮಾತ್ರನಾ, ನನ್ನನ್ನ ಮಾತ್ರನಾ? ಯಾರು ಭಜಿಸ್ತಾರೆ ಅವರನ್ನ ಮಾತ್ರನಾ? ಯಾರು ಸ್ತೋತ್ರ ಮಾಡ್ತಾರೆ ಅವರನ್ನ ಮಾತ್ರನಾ? ಅಂದ್ರೆ ಸ್ತೋತ್ರ ಮಾಡ್ಲಿ ಮಾಡದೇ ಇರ್ಲಿ, ನಾವು ಹಿಂದಿನ ನಾಮದಲ್ಲಿ ನೋಡಿದ್ವಿ, ವಿಧಿನ ಅವಿಧಿನ, ಶಾಸ್ತ್ರ ಗೊತ್ತಿದೆಯೋ ಗೊತ್ತಿಲ್ವೋ, ಶಾಸ್ತ್ರ ಹೇಳಿರೋ ಕ್ರಮದಲ್ಲಿ ಮಾಡ್ತಾನೋ ಮಾಡಲ್ವೋ. ಈಗ ನಿನ್ನೆ ನಾವು ನೋಡಿದ ಉದಾಹರಣೆಯಲ್ಲಿ ಬೆಸ್ತನಿಗೆ ಏನು ಗೊತ್ತಿತ್ತು? ಏನು ಗೊತ್ತಿಲ್ಲ ತಾನೆ. ಶಾಸ್ತ್ರವೂ ಗೊತ್ತಿಲ್ಲ, ವಿಧಿಯೂ ಗೊತ್ತಿಲ್ಲ, ಏನಿಲ್ಲ. ಕೇವಲ ಒಬ್ಬ ಸಜ್ಜನನ ಸಂಘ ತಗುಲಿದ ಮಾತ್ರಕ್ಕೆ ಅವನಿಗೆ ಹರೇ ರಾಮ ಹರೇ ರಾಮ ಆ ರೀತಿಯಲ್ಲಿ ಗೊತ್ತಿದೆಯೋ ಗೊತ್ತಿಲ್ವೋ, ವಿಧಿ ಇದೆಯೋ ಇಲ್ವೋ, ಶಾಸ್ತ್ರ ಇದೆಯೋ ಇಲ್ವೋ, ಭಜನೆ ಮಾಡ್ತಾನೋ ಮಾಡಲ್ವೋ, ಹೇಳ್ತಾನೋ ಹೇಳಲ್ವೋ. ನಾವು ಹೇಳ್ಕೊಂಡಿರೋದೇನು? ಸೃಷ್ಟಿ ಮಾಡಿದ ಮೇಲೆ ಅಂದ್ರೆ ಒಂದು ಮನೆಯಲ್ಲಿ ಎಲ್ಲಾ ಮಕ್ಕಳು ಉತ್ತಮರೇ ಆಗಿರ್ತಾರೆ ಅಂತ ಇಲ್ಲ. ಅವರವರ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ, ಅದರಲ್ಲಿ ವಿಶೇಷವಾಗಿ ಹಿಂದೆ ಒಟ್ಟು ಕುಟುಂಬಗಳಿದ್ದಾಗ ಪ್ರತಿ ಮನೆಯಲ್ಲಿ ಒಂದು ಹುಳುಕು ಇರೋದನ್ನ ನಾವೆಲ್ಲ ನೋಡ್ತೇವೆ. ನಮ್ಮ ಮನೆಯಲ್ಲಿ ನಮ್ಮ ಮುತ್ತಜ್ಜನ ತಮ್ಮ ಒಬ್ರಿದ್ರಲ್ಲ, ಅವ್ರು ಸರಿ ಇರ್ಲಿಲ್ಲ, ಈ ತರ ಅಂದ್ರೆ ಕಥೆಯಲ್ಲಿ ಹೇಳುವಾಗ ಮೊದಲೆಲ್ಲ ಒಟ್ಟು ಕುಟುಂಬ. ಯಾಕೆ ಹೇಳ್ತಿರೋದಂದ್ರೆ, ಒಂದು ಹುಳುಕು ಒಂದು ಕೊಳಕು ಇದ್ರೂ ಕೂಡ ಅದನ್ನ ಯಾರು ಬಿಸಾಕಿಲ್ಲ. ಮನೆಯಲ್ಲೇ ಕಳ್ಳತನ ಮಾಡುವರಾಗಿದ್ರು, ಮನೆಯದನ್ನೇ ಧ್ವಂಸ ಮಾಡೋರು, ಮನೆಗೆ ಬತ್ತಿ ಇಡೋರು ಅಂತಾದ್ರೂ ಮನೆಯ ಜನರನ್ನ ದೂರ ಮಾಡಿಲ್ಲ ಅಲ್ವಾ? ಹಾಗೆ ಮನೆಯ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಮನೆಯವರು ಅಂತ ಭಾವಿಸ್ಕೊಂಡಾಗ ಹೇಗೆ ರಕ್ಷಿಸ್ತಾರೆ, ಪಾಲಿಸ್ತಾರೆ, ಹೇಗಾದ್ರೂ ಅವರನ್ನ ಮುಚ್ಚಿಟ್ಟು ಕಾಪಿಡ್ತಾರೆ ಅಲ್ವಾ? ಮನೆಯಲ್ಲಿ ಬೈದೆ ನೀವು ಅವ್ನಿಗೆ ಊಟ ಹಾಕಿದ್ರೆ ಸುಮ್ಮನಿರಲ್ಲ ಅಂದ್ರೆ ಅವ್ರು ಇಲ್ದೇ ಇರೋ ಹೊತ್ತಲ್ಲಿ ಊಟ ಕೊಡ್ತಾರೆ. ಯಾಕೆಂದ್ರೆ ಅನ್ನಕ್ಕೆ ತಾನೇ ಪ್ರಧಾನ. ಆ ರೀತಿಯಲ್ಲಿ ಒಂದು ಸಾಮಾನ್ಯ ಜನ ವ್ಯಕ್ತಿಯನ್ನ ರಕ್ಷಿಸ್ತಾರೆ ಅಂದ್ರೆ, ಸೃಷ್ಟಿ ಮಾಡಿದಂಥ ಪರಮಾತ್ಮ ಉದಾಸೀನ ಮಾಡಿಬಿಡ್ತಾನ? ಅವನ್ ಕಳ್ಳ, ಅವನ್ ಸುಳ್ಳ, ಅವನು ಅದು ಸಿಂಹ, ಅದ್ ಸತ್ರೆ ಸಾಯಿಲಿ ಅಂತ ಬಿಡ್ತಾನ? ಯಾರನ್ನಾದ್ರೂ ಸೃಷ್ಟಿ ಮಾಡಿರೋದು ಯಾರು? ಪರಮಾತ್ಮನೇ. ಆದ್ರಿಂದ ಎಲ್ಲದರ ಜವಾಬ್ದಾರಿ ಸೃಷ್ಟಿ ಮಾಡಿದ ಮೇಲೆ ರಕ್ಷಿಸುವ ಜವಾಬ್ದಾರಿ ಪರಮಾತ್ಮನದು. ಅದನ್ನ ನಾವು ಹೇಳ್ಕೊಂಡು ಬಂದಿದ್ದೇವೆ. ಈಗ ಭೋಗಿನಿ ಅಂದಾಗ ವಿಶ್ವಾಂಡ ಬ್ರಹ್ಮಾಂಡವಾಗಿ ವ್ಯಾಪಿಸಿಕೊಂಡು ಎಲ್ಲರ ಸಂರಕ್ಷಣೆಯನ್ನ ಮಾಡುವ ಜವಾಬ್ದಾರಿ ಯಾರ್ದಿದೆ?
ಭುಜ ಅವಪಾಲನೆ ಅನ್ನುವ ಅರ್ಥವನ್ನ ತಗೊಂಡ್ರೆ ಆಗ ಎಲ್ಲರನ್ನ ರಕ್ಷಿಸುವ ಜವಾಬ್ದಾರಿ ತಾಯಿಯದೇ. ಆದ್ರಿಂದ ಭೋಗಿನಿ ಅಂದಾಗ ಯಾರು ಭಯ ಪಡಬೇಡ್ರಪ್ಪ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಯಾಕೆ? ಹುಟ್ಟಿಸಿದ ದೇವರೇ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಎಲ್ಲೋ ಯಾವ ರೀತಿಯಲ್ಲೋ ಯಾರ ಮೂಲಕನೋ ಹೇಗೋ ಅವನು ರಕ್ಷಣೆಯನ್ನ ಮಾಡೇ ಮಾಡ್ತಾನೆ. ಹಾಗೆ ದೇವಿ ಭೋಗಿನಿ, ಎಲ್ಲ ಲೋಕಗಳನ್ನ ಕಾಪಿಡುವವಳು, ನಮ್ಮೆಲ್ಲರನ್ನು ಕಾಪಿಡ್ತಾಳೆ. ಒಂದು, ಈಗ ಭೋಗ ಅನ್ನುವುದನ್ನ ತಿನ್ನುವುದು ಅನ್ನುವ ಅರ್ಥ ಮಾಡಿಕೊಂಡ್ರೆ ಯಾವ ಒಂದು ಜೀವಕ್ಕೂ ಕೂಡ ಆಹಾರ ಇಲ್ಲದೆ ಮಾಡಿಲ್ಲ ತಾಯಿ. ಏನು ಸೃಷ್ಟಿ ಮಾಡಿದಾಳೆ, ಸೃಷ್ಟಿಸಿರುವ ಪ್ರತಿಯೊಂದಕ್ಕೂ ಆಹಾರ ಇಟ್ಟಿದ್ದಾಳೆ. ಒಂದು ಇದು ನಮ್ಗೆ ಟೈಗರ್ ಅಂತ ವಿಲಿಯಂ ಬ್ಲೇಕ್ ಅನ್ನೋ ಒಂದು ಪದ್ಯ ಇತ್ತು. ಅದರಲ್ಲಿ ಅದನ್ನೇ ಹೇಳೋದು. ಪರಮಾತ್ಮ, ಯಾವ ಪರಮಾತ್ಮ ಕುರಿಯನ್ನು ಸೃಷ್ಟಿ ಮಾಡಿದಾನೋ ಆ ಕುರಿಗೆ ಏನನ್ನು ಸೃಷ್ಟಿ ಮಾಡಿದಾನೆ? ಹುಲ್ಲನ್ನು ಸೃಷ್ಟಿ ಮಾಡಿದಾನೆ ತಿನ್ನಕ್ಕೆ. ಅದೇ ಪರಮಾತ್ಮ ಕುರಿಯನ್ನ ಹುಲಿಗೆ ಆಹಾರವಾಗಿ ಮಾಡಿದಾನೆ. ಅಂದ್ರೆ ಯಾವುದನ್ನ ಸೃಷ್ಟಿ ಮಾಡಿದಾನೋ ಆ ಎಲ್ಲಕ್ಕೂ ಕೂಡ ಒಂದು ಆಹಾರದ ವ್ಯವಸ್ಥೆಯನ್ನ ಲೋಕಕ್ಕೆ ತಂದು ಕೊಟ್ಟಿದ್ದಾನೆ. ಆದ್ರೆ ಲೋಕ ಎಲ್ಲ ಏನಾಗಿದೆ? ಒಂದಕ್ಕೆ ಆಹಾರವಾಗೇ ಇದೆ. ಅಂದ್ರೆ ಲೋಕ ಅಂತ ಇದೆ ಅಂದ್ರೆ ಅದು ಅನ್ನನೇ. ಅನ್ನವನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅನ್ನ ಅಂದಾಗ ಎರಡರ್ಥದಲ್ಲಿ ಅನ್ನ ಅನ್ನೋ ಶಬ್ದಕ್ಕೆ ಅರ್ಥ ತಿನ್ನು ಅಂತ ಒಂದು, ತಿನ್ನಲ್ಪಡು ಅಂತ. ಅತ್ತಿ ಅಂದ್ರೆ ತಿನ್ನು, ಅದ್ಯತೆ ಅಂದ್ರೆ ತಿನ್ನಲ್ಪಡು. ನನ್ನನ್ನ ಯಾರೋ ತಿಂತಾರೆ, ಆಗ ನಾನು ತಿನ್ನಲ್ಪಡ್ತೀನಿ. ನಾನು ಯಾರನ್ನೋ ತಿಂತೀನಿ, ಆವಾಗ ನಾನು ತಿನ್ನುತ್ತೇನೆ. ಅರ್ಥ ಆಯ್ತಲ್ವಾ? ಹಾಗೆ ಅತ್ತಿ ಅದ್ಯತೆ ಎರಡಕ್ಕೂ ಅರ್ಥ ಏನು? ಅನ್ನ. ಅಂದ್ರೆ ಅರ್ಥ ಏನಾಯ್ತು? ನಾನು ಯಾರಿಗೋ ಆಹಾರ ಆಗಿದ್ದೇನೆ, ನಾನು ಯಾರನ್ನೋ ಆಹಾರವಾಗಿ ಸೇವಿಸ್ತೇನೆ. ಅಲ್ಲಿಗೇನಾಯ್ತು? ಪ್ರಪಂಚನೆಲ್ಲ ನಾವು ವಿಭಜನೆ ಮಾಡ್ಕೊಂಡು ನೋಡ್ಕೊಂಡ್ರೆ ಇರುವುದು ಒಂದೇ ಪದಾರ್ಥ. ಅದು ಯಾವ್ದಪ್ಪ ಅಂದ್ರೆ ಅನ್ನ. ಅಂದ್ರೆ ಅದು ಯಾರಿಗೂ ಅನ್ನವಾಗಿರುತ್ತೆ. ಅಲ್ಲಿಗೆ ದೇವಿ ಸೃಷ್ಟಿ ಮಾಡಿದ ಮೇಲೆ ಎಲ್ಲರಿಗೂ ಅನ್ನವನ್ನ ಇಟ್ಟಿದ್ದಾಳೆ. ಹಾಗಾಗಿ ಭೋಗಿನಿ ಅಂದಾಗ ಸೃಷ್ಟಿ ಮಾಡಿದ ಸಕಲ ಜೀವಾಣುಗಳಿಗೆ, ಸಕಲ ಜೀವಿಗಳಿಗೆ, ಅಣುಗಳ ಜೊತೆಯಲ್ಲಿ ಜೀವಿಗಳಿಗೆ ಆಹಾರವನ್ನು ಕೂಡ ತಾಯಿ ತಾನೇ ನಿರ್ಮಿಸಿಕೊಟ್ಟಿದ್ದಾಳೆ. ಆದ್ರಿಂದ ಆಕೆ ಭೋಗಿನಿ. ಇನ್ನು ಭೋಗ ಅಂದಾಗ ನಾವು ಅನ್ಕೊಂಡಿರುವ, ಈಗ ಸಾಮಾನ್ಯವಾಗಿ ಭೋಗ ಅಂದ ತಕ್ಷಣ ಅಂದ್ರೆ ಎಂಜಾಯ್ ಅಂತ ಅನ್ಕೊಳ್ತೇವಲ್ಲ, ಆ ರೀತಿ ಲೆಕ್ಕಕ್ಕೆ ಈಗ ಬಂದ್ರೆ, ಮೊದ್ಲಿಂದು ಆ ಅರ್ಥ ನಿಮಗೆ ಭೋಗ ಅಂದ ತಕ್ಷಣ ಕಣ್ಣಿಗೆ ಬರೋದು ಇದು. ಈಗ ಆ ಅರ್ಥಕ್ಕೆ ಬಂದ್ರೆ ಕಣ್ಣಿಗೆ ನೋಡುವುದಕ್ಕೆ ಇರುವ ಭೋಗ ಬೇರೆ, ಕಿವಿಗೆ ಕೇಳುವುದಕ್ಕೆ ಇರುವ ಭೋಗ ಬೇರೆ. ಅದರಲ್ಲೂ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಭೋಗ. ಒಬ್ಬರಿಗೆ ಸಿಂಹದ ಗರ್ಜನೆ ಭೋಗ ಅನ್ನಿಸಬಹುದು, ಒಬ್ಬನಿಗೆ ಮೃದುವಾದ ಸಂಗೀತ ಖುಷಿ ಅನ್ನಿಸಬಹುದು. ಉದಾಹರಣೆಗೆ ನವಿಲಿಗೆ ಮೋಡದ ಗರ್ಜನೆ ಖುಷಿ. ಅದೇನ್ ಮಾಡುತ್ತೆ? ತನ್ನ ಗರಿಯನ್ನೆಲ್ಲ ಕೆದರಿ ಸುಂದರವಾಗಿ ನರ್ತನವನ್ನ ಮಾಡುತ್ತೆ. ಅದೇ ನಮಗೆ ಅಂದ್ರೆ ಸಾಮಾನ್ಯ ಜನರಿಗೆ ಅಯ್ಯೋ ಮೋಡ ಬಂತು, ಮಳೆಗಾಲ ಬಂದ್ಬಿಡುತ್ತೆ. ಈಗಿನ ಕಾಲಕ್ಕಲ್ಲ, ಒಂದ್ ಕಾಲಕ್ಕೆ ಇನ್ನು ಮಳೆ ಬಂದ್ಬಿಡುತ್ತೆ, ನಾ ಇನ್ನೂ ಸಂಗ್ರಹ ಮಾಡ್ಲೇ ಇಲ್ಲ, ಏನೇನೆಲ್ಲ ಸಂಗ್ರಹಿಸಿಟ್ಕೋಬೇಕು, ಇನ್ನು ನಿರಂತರ ಮಳೆ ಬಂದ್ಬಿಟ್ರೆ ಮನೆಯಿಂದ ತಲೆ ಆಚೆ ಹಾಕ. ಆ ರೀತಿ ಒಬ್ಬನಿಗೆ ಅದು ಭಯವನ್ನೂ ಹುಟ್ಟಿಸ್ಬೋದು, ಒಬ್ಬನಿಗದು ಆನಂದವನ್ನು ಉಂಟು ಮಾಡಬಹುದು. ಇದೂ ಭೋಗನೇ, ಅದು ಭೋಗನೇ ಅಲ್ವಾ? ಆದ್ರೆ ಭಯ ರೀತಿಯ ಭೋಗ, ಆನಂದದ ರೀತಿಯ ಭೋಗ. ಹಾಗೆ ನಾವು ಭೋಗ ಅಂದಾಗ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಭೋಗ, ಒಬ್ಬೊಬ್ಬರಿಗೆ ಒಂದೊಂದು ಭೋಗ ಅನ್ನುವುದಕ್ಕೆ ಅರ್ಥ ಆನಂದ ಅಂತ. ಈಗ ಆನಂದವೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಆನಂದ ಕೊಡುತ್ತೆ. ಸಿಹಿ ಒಬ್ಬರಿಗೆ ಆನಂದ, ಖಾರ ಒಬ್ಬರಿಗೆ ಆನಂದ, ಕಹಿ ಒಬ್ಬರಿಗೆ ಆನಂದ. ಕಹಿ ಯಾರು ಇಷ್ಟಪಡೋರು ಇರ್ತಾರೆ, ಹೇಳಕ್ ಬರಲ್ಲ. ಆದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಆನಂದ ಇದೆ. ಆ ಆನಂದವನ್ನ ಲೋಕಕ್ಕೆ ಕೊಟ್ಟಿರುವವಳು ಯಾರಪ್ಪ ಅಂದ್ರೆ ತಾಯಿ. ಆದ್ರಿಂದ ಆನಂದವನ್ನ ಯಾವ ರೂಪದಲ್ಲಿ ಕೊಟ್ಟಿದ್ದಾಳೆ? ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ, ಯಾರಿಗೆ ಯಾವ್ಯಾವ್ದು ಇಷ್ಟನೋ ಅಂಥದ್ದನ್ನ ಅವರವರಿಗೆ ಇಷ್ಟ ಆಗಿರೋದನ್ನೇ ಕೊಟ್ಟಿದ್ದಾಳೆ. ಆದ್ರೆ ಅದನ್ನ ನಾನು ಇಷ್ಟ ಮಾಡ್ಕೊಳ್ಬೇಕಷ್ಟೇ. ಇಷ್ಟ ಇರೋದು ಸಿಕ್ಕಿದ್ದಾಗಲೂ ಕೂಡ ಕಷ್ಟ ಮಾಡ್ಕೊಂಡಿರೋದು ಯಾರು? ನಾನೇ. ಯಾಕೆ ಅಂದ್ರೆ ನಾನು ಬೇರೆಯವ್ರನ್ನ ನೋಡ್ತೀನಿ, ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ. ಇದೆಯಲ್ಲಪ್ಪ ನಿನ್ನ ಹತ್ರ ಇರೋದ್ರಲ್ಲಿ ಸಂತೋಷ ಪಡು, ಅದಿಲ್ಲ.
ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅನ್ನುವ ದುಃಖ ನನಗೆ. ಆದ್ರಿಂದ ಇರುವುದನ್ನ ಆನಂದವಾಗಿ ಮಾಡಿಕೊಳ್ಳದೆ ಇರೋದು ನನ್ನ ಕರ್ಮ, ನನ್ನ ಹಣೆ ಬರಹ. ಆದರೆ ದೇವಿ ಎಲ್ಲರಿಗೆ ಎಲ್ಲಾ ಭೋಗಗಳನ್ನು ಕೊಟ್ಟು ಎಲ್ಲರೂ ಸುಖವಾಗಿರುವಂತೆ, ಎಲ್ಲರೂ ಆನಂದಮಯವಾಗಿರುವಂತೆ ಮಾಡಿದಾಳೆ. ಆದ್ರಿಂದ ಅವಳನ್ನ ಭೋಗಿನಿ ಎಂಬುದಾಗಿ ಕರೀತಾರೆ. ಈಗ ನೋಡಿ ಎಷ್ಟು ಅರ್ಥ ಆಯ್ತು. ಮೊದಲಿಗೆ ಹುಟ್ಟಿಸಿದ ಮೇಲೆ ಎಲ್ಲರನ್ನ ರಕ್ಷಿಸಬೇಕು ಅನ್ನುವ ಅರ್ಥದಲ್ಲಿ ತಾಯಿ ಭೋಗಿನಿ. ಹಾಗೆ ಭೋಗ ಅನ್ನುವಾಗ ಆಹಾರ ಅಂತ ತಕೊಂಡ್ರೆ ಎಲ್ಲರಿಗೂ ಆಹಾರ ಸ್ವರೂಪವಾಗಿ ನಿಂತಿರುವವಳು ತಾಯಿ, ಆಹಾರವನ್ನು ಕರುಣಿಸಿರುವವಳು ತಾಯಿ, ಆದ್ರಿಂದ ಭೋಗಿನಿ. ಹಾಗೆ ಭೋಗ ಅಂದಾಗ ಆನಂದದಾಯಕವಾದ್ದು, ಕಣ್ಣಿಗೊಂದು ಆನಂದ, ಕಿವಿಗೊಂದು ಆನಂದ, ಮೂಗಿಗೊಂದು ಆನಂದ, ಆ ವಿಭಿನ್ನವಾದ ಆನಂದಗಳನ್ನ ಲೋಕದಲ್ಲಿ ತಾಯಿ ಸೃಷ್ಟಿಸಿದ್ದಾಳೆ. ಆದ್ರಿಂದಲೇ ರೂಪ ಕೊಟ್ಟಿದ್ದಾಳೆ. ರೂಪ ಯಾರಿಗೆ ಆನಂದ? ಕಣ್ಣಿಗೆ ಆನಂದ. ಗಂಧ ಯಾರಿಗೆ ಆನಂದ? ಮೂಗಿಗೆ ಆನಂದ. ಹಾಗೆ ಸ್ಪರ್ಶ ಯಾರಿಗೆ ಆನಂದ? ಚರ್ಮಕ್ಕೆ. ಒಂದು ಹೂವು ತಗೊಂಡ್ರೆ ಆ ಹೂವಿನಲ್ಲೇ ಒಂದೇ ಕಾಲಕ್ಕೆ ಎಲ್ಲಾ ಇಂದ್ರಿಯಗಳಿಗೂ ಆಹಾರ ಇದೆಯಾ? ಹಾಗೆ ಪ್ರತಿಯೊಂದು ಜೀವದಲ್ಲಿ ಪ್ರತಿಯೊಂದು ರೀತಿಯ ಆನಂದವನ್ನ ಕೊಡುವಂಥ ಭೋಗ ಇದೆ. ಅಂಥ ವಿವಿಧವಾದ ಭೋಗ. ಈಗ ನಾವು ತಗೊಂಡಿದ್ದು ಬರೀ ಒಂದು ಹೂವು ಅಂತ. ಒಂದು ಹೂವಿನಲ್ಲಿ ರೂಪ ಇದೆ, ಸೌಂದರ್ಯ ಇದೆ, ಗಂಧ ಇದೆ, ಸ್ಪರ್ಶ ಇದೆ. ಈ ಎಲ್ಲವನ್ನೂ ಗ್ರಹಿಸುವುದಕ್ಕೆ ಅನುಕ್ಷಣದಲ್ಲಿ ಇಂದ್ರಿಯಗಳು ಇದೆ. ಈಗ ಬರೀ ಎಲ್ಲ ಇತ್ತಪ್ಪ, ನೋಡೋಕೆ ಕಣ್ಣೇ ಇಲ್ಲ ಅಂದ್ರೆ, ಮೂಗಿಗೆ ವಾಸನೆನೇ ಇಲ್ಲ ಅಂದ್ರೆ, ಆಗ ದೇವಿ ಅದನ್ನೂ ಕೊಟ್ಟಿದ್ದಾಳೆ. ಆದ್ರಿಂದ ಈಗ ಬೇಕಾದದ್ದನ್ನು ಸೃಷ್ಟಿ ಮಾಡಿದ್ದಾಳೆ. ಆ ಸೃಷ್ಟಿಯಲ್ಲಿರುವ ಸೌಂದರ್ಯವನ್ನ, ಆನಂದವನ್ನ, ಅಮೃತವನ್ನ ಆಸ್ವಾದಿಸುವುದಕ್ಕೆ ಇಂದ್ರಿಯಗಳನ್ನು ಕೊಟ್ಟಿದ್ದಾಳೆ. ಆ ರೀತಿಯಿಂದಲೂ ಕೂಡ ಅವಳು ಭೋಗಿನಿ. ಈಗ ಭೋಗಿನಿ ಅನ್ನುವುದಕ್ಕೆ ಆನಂದವನ್ನ, ಅಮೃತವನ್ನ ಸೃಷ್ಟಿ ಮಾಡಿದ್ದಾಳೆ. ಆನಂದವನ್ನ, ಅಮೃತವನ್ನ ಆಸ್ವಾದಿಸುವ ಇಂದ್ರಿಯಗಳನ್ನು ಕೂಡ ಕರುಣಿಸಿ ಕೊಟ್ಟಿದ್ದಾಳೆ. ಹಾಗಾಗಿ ಅವಳು ಭೋಗಿನಿ. ಇನ್ನು ಭೋಗಿ ಅಂದ್ರೆ, ಭೋಗಿ ಅನ್ನುವುದಕ್ಕೆ ಸರ್ಪ ಅಂತ ಅರ್ಥ. ಯಾಕೆಂದ್ರೆ ಭೋಗ ಅಂದ್ರೆ ಹೆಡೆ, ಹೆಡೆ ಉಳ್ಳದ್ದು ಭೋಗಿ. ಭೋಗಿನಿ ಅನ್ನುವುದು ಸ್ತ್ರೀಲಿಂಗ ಶಬ್ದ. ಆಗ ಹೆಡೆ ಉಳ್ಳದ್ದು ಅನ್ನುವ ಅರ್ಥವನ್ನ ತಕೊಂಡ್ರೆ, ಹೆಡೆ ಉಳ್ಳದ್ದು ಯಾವುದು? ನಮ್ಮ ಶರೀರದ ಒಳಗೆ ಕುಂಡಲಿನಿ. ಅದು ಹೆಡೆಯನ್ನ ಏನ್ ಮಾಡ್ಕೊಂಡಿದೆ? ಸುತ್ತು ಬಿಟ್ಟು ಹೀಗೆ ಒಳಗೆ ಸೇರಿಸ್ಕೊಂಡ್ಬಿಟ್ಟಿದೆ. ಹೀಗೆ ಸುರುಳಿ ಸುತ್ತಕೊಂಡು ಹೀಗೆ ಸೇರ್ಕೊಂಡು ಮಲಕೊಂಡಿದೆ. ನಮಗೆ ಅದು ಎದ್ದಿದೆಯಾ ಮಲಗಿದೆಯಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾವು ಅದರ ಕುರಿತು ಪ್ರಜ್ಞಾವಂತರಾಗಿಲ್ಲ. ಅದಕ್ಕೆ ಊಟ ಕೊಡ್ತಾ ಇಲ್ಲ. ಅದಕ್ಕೆ ಊಟ ಕೊಡ್ತಾ ಇದ್ರೆ, ನಂಗೆ ಊಟ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುತ್ತೆ? ಬುಸ್ ಅಂತ ಹೇಳುತ್ತೆ. ಅದೀಗ ನಂಗೆ ಊಟ ಹಾಯಾಗಿ ನೆಮ್ಮದಿಯಾಗಿ ಕುಂಭಕರ್ಣನ್ ತರ ಮಲ್ಕೊಂಡಿದ್ದೀನಿ 6 ತಿಂಗಳು ನೆಮ್ಮದಿಯಾಗಿ. ಆ ರೀತಿ ಇರುವಾಗ ಅದಕ್ಕೆ ನಾವು ಯಾವ ರೀತಿಯ ಭೋಗವನ್ನ ಕೊಟ್ಟಿಲ್ಲ. ಭೋಗವನ್ನ ಕೊಟ್ಟರೆ, ಭೋಗವನ್ನ ಕೊಡೋದು ಅಂದ್ರೆ ಹಿಂದೆ ನಾವು ನೋಡ್ಕೊಂಡ್ವಿ, ಪ್ರಾಣಾಯಾಮ, ತಾಯಿಯ ಮುತ್ತಿನ ಮೂಗುತಿಯ ವಿಷಯ ಬಂದಾಗ ಆ ಇದು ಪ್ರಾಣಾಯಾಮದ ರೂಪದಲ್ಲಿ ಪ್ರಾಣ ಅಪಾನಗಳನ್ನ ನಿಗ್ರಹ ಮಾಡಿದಾಗ ಏನಾಗುತ್ತೆ? ಪ್ರಾಣ ಮೇಲಿಂದ ನಮ್ಮ ಸಹಸ್ರಾರದಿಂದ ಒಳಗೆ ಪ್ರವೇಶ ಮಾಡುತ್ತೆ. ಹಾಗೆ ಪ್ರವೇಶ ಮಾಡುವಾಗ ಇಲ್ಲಿಂದ ದಶಾಂಗುಲ ಮೇಲೆ ಇರುವಂತ ಅಮೃತ, ಆ ಅಮೃತವನ್ನ ತಗೊಂಡು ಅದು ಒಳಗೆ ಪ್ರವೇಶ ಮಾಡುತ್ತೆ. ಹಾಗೆ ಒಳಗೆ ಪ್ರವೇಶ ಮಾಡಿದಾಗ ಅಪಾನ ಏನ್ ಮಾಡುತ್ತೆ? ಆ ಅಮೃತವನ್ನ ತಗೊಂಡು ಇಡೀ ಶರೀರಕ್ಕೆ ಕೊಡ್ತಾ ಬರುತ್ತೆ. ಈಗ ಮತ್ತೆ ಪ್ರಾಣ ಹೊರಗೋಯ್ತು, ನಂದನ್ ಕಿತ್ಕೊಂಡ್ಬಿಡ್ತಲ್ಲ ಅಂತ ತಿರ್ಗಾ ಅದು ಅಮೃತನ ತಗೊಂಡು ಬಂತು. ಇದೇನ್ ಮಾಡ್ತು? ತಿರ್ಗಾ ಅದನ್ನ ಕಿತ್ಕೊಳ್ತು. ಪಾಪ ತಾನೇ ಏನು ಇಟ್ಕೊಂಡಿಲ್ಲ, ಶರೀರ ಇಡೀಗೆ ಕೊಡ್ತಾ ಇದೆ. ಹೀಗೆ ನಿತ್ಯ ಯಾತ್ರೆ ನಡೀತಾ ಇರುವಾಗ, ಪ್ರಾಣ ಅಪಾನಗಳ ಎರಡೇ ಲೆವೆಲ್ ಅಲ್ಲಿ ಕೆಲಸ ನಡೀತಾ ಇರುವಾಗ ಇದಕ್ಕೇನ್ ಬೇಕು? ನೆಮ್ಮದಿಯಾಗಿದೆ. ಯಾವಾಗ ಪ್ರಾಣ ಅಪಾನಗಳಲ್ಲಿ ನಡೆಯುವ ಕೆಲಸಕ್ಕೆ ತಡೆ ಬಂತು, ನಾವು ಅದನ್ನ ಪ್ರಾಣಾಯಾಮವಾಗಿ ಮಾಡಿ ಪ್ರಾಣದ ನೆಲೆಯಲ್ಲಿ ಬಿಡದೆ, ಅಪಾನವನ್ನ ಅಪಾನದ ನೆಲೆಯಲ್ಲಿ ಬಿಡದೆ ಎರಡನ್ನೂ ಬಂಧಿಸಿದಾಗ ಏನಾಯ್ತು? ಯಾರಿಗೂ ಊಟ ಇಲ್ಲ ಅಂದ್ರೆ, ಕಣ್ಣಿಗೂ ಊಟ ಇಲ್ಲ, ಕಿವಿಗೂ ಊಟ ಇಲ್ಲ, ಯಾರಿಗೂ ಊಟ ಇಲ್ಲ, ಅಮೃತ ಸಿಕ್ಕಿಲ್ಲ. ಆಗ ಒಳಗಡೆ ಮಲ್ಕೊಂಡಿದ್ದವ್ರು ಏನ್ ಮಾಡ್ತಾರೆ? ಹುಸ್ ಅಂತಾರೆ.
ಹಾಗೆ ಅವರು ಮೇಲೆದ್ದಾಗ ಮೂಲಾಧಾರದಿಂದ ಸ್ವಾಧಿಷ್ಠಾನ ಹಾಗೆ ಮೇಲೆ ಏರ್ತಾ ಮಣಿಪೂರಾದಿ ಚಕ್ರಗಳನ್ನು ದಾಟ್ತಾ ಬರ್ತಾರೆ. ಹಾಗೆ ಬಂದಾಗ ನೋಡುವಂಥದ್ದು ಯಾರನ್ನ? ಆ ದೇವಿಯ ಅಮೃತ ಸ್ವರೂಪವನ್ನ. ಹೀಗೆ ನಮ್ಮ ಒಳಗೆ ಇರುವಂತಹ ಈ ಕುಂಡಲಿನಿ ಇದೆಯಲ್ಲ, ಅದು ತಾಯಿಯ ಮಂತ್ರ ಸ್ವರೂಪ. ಇದು ಹೊರಗಿನದು ತಾಯಿಯ ಸ್ಥೂಲ ಸ್ವರೂಪ. ತಾಯಿಯ ಸ್ಥೂಲ ಸ್ವರೂಪ. ನಾವು ಹೇಳ್ತಾ ಇರುವಂತ ಇದು ಸೂಕ್ಷ್ಮ ಸ್ವರೂಪ. ಯಾವುದು? ಸ್ತೋತ್ರಾದಿಗಳು. ನಾನು ಹೇಳಿದ್ದು ಮಂತ್ರ ಸ್ವರೂಪ ಅಂದ್ರೆ ಸ್ಥೂಲತರ ಸ್ವರೂಪ. ಯಾವುದು? ಕುಂಡಲಿನಿ ಅನ್ನುವುದು ಸೂಕ್ಷ್ಮತರ. ಕುಂಡಲಿನಿ ಎಂಬುದು ನಮ್ಮೊಳಗೆ ಇರುವುದು ಸೂಕ್ಷ್ಮತರ ಸ್ವರೂಪ. ನಮ್ಮ ಶರೀರ ಸ್ಥೂಲ ಸ್ವರೂಪ. ನಾವು ಓದುವಂಥ ಈ ಸ್ತೋತ್ರಗಳೆಲ್ಲ ದೇವಿಯದೇ ಸೂಕ್ಷ್ಮ ಸ್ವರೂಪ. ನಮ್ಮ ಒಳಗೆ ಇದ್ದಂಥ ಈ ಭೋಗಿ ಇದೆಯಲ್ಲ, ಅದು ದೇವಿಯ ಸೂಕ್ಷ್ಮತರ ಸ್ವರೂಪ. ಒಟ್ಟಿನಲ್ಲಿ ಎಲ್ಲವೂ ಕೂಡ ದೇವಿಯದೇ ಸ್ವರೂಪ. ಆದ್ರಿಂದ ಭೋಗಿನಿ ಅನ್ನುವವಳು ದೇವಿಯ ಸೂಕ್ಷ್ಮ ತರ ಸ್ವರೂಪ. ಅದೆಲ್ಲಿದೆ? ನಮ್ಮೊಳಗೂ ಇದೆ. ಹಾಗಾಗಿ ಕುಂಡಲಿನಿ ಎಂಬುದು ಬರೀ ನಮ್ಮೊಳಗೆ ಅಲ್ಲ, ಎಲ್ಲ ಶರೀರದ ಒಳಗೆ ಭೋಗಿನಿ ಇದೆ. ಆ ಎಲ್ಲ ಶರೀರದೊಳಗಿರುವ ಒಟ್ಟು ಸಮೂಹದ ಕುಂಡಲಿನಿ ಶಕ್ತಿ ದೇವಿಯ ಶಕ್ತಿ. ಆದ್ರಿಂದ ದೇವಿಯ ಸೂಕ್ಷ್ಮತರ ಶಕ್ತಿ ಏನಿದೆ, ಸ್ವರೂಪ ಏನಿದೆ, ಅದು ಭೋಗಿನಿ, ಅದು ಕುಂಡಲಿನಿ. ಈಗ ಹೀಗೆ ಭೋಗಿನಿ ಎಂಬ ಶಬ್ದವನ್ನ ಅನೇಕ ಅರ್ಥಗಳಲ್ಲಿ ನಾವು ನೋಡ್ಕೊಳ್ಬಹುದು. ಮುಂದಿನ ನಾಮ ಭುವನೇಶ್ವರಿ. ಭುವನ ಅಂದಾಗ ಈಗ ಭೋಗಿನಿಯನ್ನ ನೋಡಿದಾಗಲೇ ನೋಡ್ಕೊಂಡಿದ್ದೇವೆ. ಭುವನ ಅಂದ್ರೆ ಲೋಕಗಳು. ಎಷ್ಟು ಲೋಕಗಳಿದೆ? ಅನೇಕ ಲೋಕಗಳಿದೆ. ಅದರಲ್ಲಿ ನಾವು ಇಲ್ಲಿವರೆಗೆ ಹೇಳಿಕೊಂಡಿರುವಂತೆ ಪ್ರಸಿದ್ಧವಾಗಿ ಚತುರ್ದಶ ಲೋಕಗಳು, ಚತುರ್ದಶ ಭುವನಗಳು ಅಂತೇವೆ. ಸಾಮಾನ್ಯವಾಗಿ ಮಧ್ಯದ ಲೋಕಗಳನ್ನ ಹೆಚ್ಚು ಪ್ರಚಾರದಲ್ಲಿ ಇಟ್ಕೊಂಡಿಲ್ಲ. ಕೆಳಗಿರುವಂತಹ ಅತಲ ವಿತಲ ಸುತಲ ರಸಾತಲಗಳನ್ನ, ಹಾಗೆ ಮೇಲಿರುವಂತಹ ಮಹಃ ಜನಃ ತಪಃ ಸತ್ಯಂ ಇವುಗಳನ್ನ ಪ್ರಚಾರದಲ್ಲಿಟ್ಟುಕೊಂಡಿರುವಂತೆ ಮಧ್ಯದಲ್ಲಿರುವ ಲೋಕಗಳನ್ನ ಹೆಚ್ಚು ವಿಸ್ತಾರವಾಗಿ ಅನುಭವದಲ್ಲಿ ತಂದುಕೊಂಡಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಮಧ್ಯದಲ್ಲಿರುವ ಲೋಕಗಳ ಹೆಸರು ಇದೆ, ಅಲ್ಲಿರುವವರ ವಾಸ ಸ್ವರೂಪನೂ ಇದೆ. ಇರಲಿ, ಒಟ್ಟಿನಲ್ಲಿ ಈಗ ಪ್ರಧಾನವಾಗಿ ಪ್ರಸಿದ್ಧವಾಗಿರುವುದು 14 ಲೋಕಗಳು. ಆ 14 ಲೋಕಗಳಿಗೆ ಯಾರು ತಾಯಿ? ತಾಯಿ ನಾವೇ ನೋಡಿರುವಂತೆ ದೇವಿ ಜನನಿ. ಮತ್ತೆ ಈಶ್ವರಿ ಅಂದಾಗ ಒಡತಿ. ಒಡತಿ ಅಂದ್ರೆ ಯಾವ ತರಹ ಅಂದ್ರೆ ರಕ್ಷಣೆ. ಬರೀ ಒಡೆತನ ಅಂತ ನಿಮ್ಮ ಮೇಲೆ ಆಜ್ಞೆ ಮಾಡೋದು, ನಿಮ್ಮನ್ನ ಶಿಕ್ಷಿಸೋದಲ್ಲ. ನಿಮಗೆ ಕೊಡಬೇಕಾದ್ದನ್ನ ಕೊಡಬೇಕು. ನೀವು ಆನಂದಿ. ಈಗ ಮೇಲೆ ಹೇಳಿದಂತೆ ಭೋಗಿನಿ ಅಂದಾಗ ಏನು ಭೋಗಿಸಬೇಕು ಅದನ್ನು ಕೊಡಬೇಕು. ಹಾಗೆ ಭೋಗಿಸುವುದಕ್ಕೆ ಕೊಟ್ಟು ಆನಂತರ ನೀನು ಹೀಗಿರ್ಬೇಕು, ನೀನು ಹಾಗಿರ್ಬೇಕು. ಹೇಗೆ ವರ್ಣಾಶ್ರಮ ವಿಧಾಯಿನಿ, ನಿಜಾಜ್ಞಾ ರೂಪ ನಿಗಮ ಇದೆಲ್ಲ ಹೇಳಿದ್ರಲ್ವಾ. ಯಾವ ರೀತಿ ಅಕರ್ಮ ವಿಕರ್ಮ ಕುಕರ್ಮ ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಆ ಎಲ್ಲ ರೀತಿ ಮೊದಲಿಗೆ ಕೊಡಬೇಕಾದ್ದನ್ನೆಲ್ಲ ಕೊಟ್ಟು ನಿಯಂತ್ರಣ ಮಾಡುವವಳು. ಈಶ್ವರ ಅಂದಾಗ ಪಾಲಿಸುವುದು ಎಷ್ಟೋ, ಭೋಗಗಳನ್ನು ಕೊಡುವುದು ಎಷ್ಟೋ, ಹಾಗೆ ನಿಯಂತ್ರಣ ಮಾಡುವುದು ಇದೆ. ಆ ಮೂರೂ ಕೆಲಸವನ್ನ ಎಲ್ಲ ಲೋಕಗಳಿಗೆ ಮಾಡ್ತಾ ಇರುವವಳು ಭುವನೇಶ್ವರಿ. ಅದರಿಂದ ಭುವನೇಶ್ವರಿ ಅನ್ನುವಾಗ ದೇವಿ 14 ಲೋಕಗಳನ್ನು ಸೃಷ್ಟಿ ಮಾಡಿ 14 ಲೋಕಗಳ ರಕ್ಷಣೆಯ ಹೊಣೆಯನ್ನ ಹೊತ್ತುಕೊಂಡಿದ್ದಾಳೆ. ಈ ಭುವನೇಶ್ವರಿ ದೇವಿಯ ಸೂಕ್ಷ್ಮ ತರ ರೂಪ ಅದನ್ನ, ಅಥವಾ ಸೂಕ್ಷ್ಮತಮ ರೂಪ ಅದನ್ನ ಬೀಜಾಕ್ಷರವಾಗಿ ನಾವು ಭಾವಿಸಿಕೊಳ್ಳುವುದು ಹ್ರೀ ಎಂಬ ಶಬ್ದದಲ್ಲಿ. ಅದು ಹೇಗೆ ಅಂದ್ರೆ ಭುವನ ಅಂದ್ರೆ ಆಕಾಶ ಅನ್ನುವ ಅರ್ಥ ಇದೆ. ಆಕಾಶಕ್ಕೆ ಹ ಎಂಬುದು ಬೀಜಾಕ್ಷರ. ಆಕಾಶಕ್ಕೆ ಹ ಎಂಬುದು ಬೀಜಾಕ್ಷರ. ಈಶ್ವರ ಅನ್ನುವಲ್ಲಿ ಅಗ್ನಿಯ ಒಂದು ಸ್ವರೂಪ ಇದೆಯಲ್ಲ, ಅಗ್ನಿಗೆ ಏನಿದೆ ರಾ ಎಂಬುದು ಬೀಜಾಕ್ಷರ. ಆಮೇಲೆ ವಾಯು ತತ್ವಕ್ಕೆ ಈ ಅಥವಾ ವಾಯು ಅಂದ್ರೆ ಸದಾ ಹೋಗ್ತಾ ಇರುತ್ತಲ್ವಾ, ಆದ್ರಿಂದ ನಾದ. ಹೀಗೆ ಭುವನೇಶ್ವರಿ ಅನ್ನುವಾಗ ಈ ಅಲ್ಲಿಗೇನಾಯ್ತು ಹ ರಾ ಈ ಮತ್ತೆ ವಾಯು ತತ್ವವಾಗಿ ಅದು ಸಾಗುತ್ತಾ ಇರುವುದು, ಸಾಗುತ್ತಾ ಹೋಗುತ್ತಲ್ಲ, ಅದನ್ನ ಇಟ್ಕೊಂಡ್ರೆ ಆಗ ಭುವನೇಶ್ವರಿ ಅನ್ನುವಲ್ಲಿ ಅಡಗಿರುವ ಅಂದ್ರೆ ಗುಪ್ತವಾಗಿದೆ, ಅದನ್ನು ತೋರಿಸಿಲ್ಲ.
ಯಾಕೆ ಇವುಗಳನ್ನೆಲ್ಲ ಬಿಚ್ಚಿ ಹೇಳಲ್ಲ ಅಂದ್ರೆ ಇದು ಸರಿಯಾದ ಉಚ್ಚಾರ ಕ್ರಮ ಬರಬೇಕು. ಒಂದು, ಎಲ್ಲ ಅಕ್ಷರಗಳು ಉಚ್ಚರಿತವಾಗಬೇಕು. ಎರಡನೇದು, ಮತ್ತೆ ಅದನ್ನ ಗುರುವಿನ ಮೂಲಕನೇ ಕೇಳ್ಕೊಳ್ಬೇಕು. ಪ್ರತಿಯೊಂದು ಅಕ್ಷರಕ್ಕೆ ಒಂದು ವಿಧವಾದಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನ ಯಾವ ರೀತಿ ಆರಾಧಿಸಬೇಕು, ಯಾವ ರೀತಿ ಪೂಜಿಸಬೇಕು, ಅದಕ್ಕೊಂದು ವಿಧಿವಿಧಾನಗಳಿದೆ. ಅದನ್ನೆಲ್ಲ ಗುರುಮುಖದಲ್ಲಿ ಕೇಳಿಕೊಳ್ಬೇಕು. ಆದ್ರಿಂದ ನಮಗೆ ಬೀಜಾಕ್ಷರಗಳ ಪಾಠ ಇಲ್ಲ. ಹಾಗಾಗಿ ಬೀಜಾಕ್ಷರ ಪಾಠ ಇಲ್ಲ ಅಂತ ಕೊರಗುತ್ತಾನಲ್ಲ. ಈಗ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಅಯ್ಯೋ ನಮ್ಗೆ ವೇದ ಗೊತ್ತಿಲ್ಲ, ಅಯ್ಯೋ ನಮ್ಗೆ ಉಪನಿಷತ್ ಗೊತ್ತಿಲ್ಲ, ನಂಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಪರವಾಗಿಲ್ಲ, ಅದನ್ನೇ ತಾನೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋನಲ್ಲಿ ಅದನ್ನೇ ಹೇಳ್ತಾರೆ. ಅರ್ಚಿಸಲರಿಯೇನೋ, ಮೆಚ್ಚಿಸಲರಿಯೇನೋ, ಏನು ಬೇಡ, ಅದೆಲ್ಲ ಏನು ಬೇಕಾಗಿಲ್ಲ. ಸ್ನಾನವನರಿಯೇ, ಮೌನವನರಿಯೇ, ಜಪವನರಿಯೇ, ತಪ ಬೇಡಪ್ಪ, ಯಾವುದು ಬೇಡ. ಅರಿಯೇ ತಾನೆ. ನಿಂಗೆ ಏನು ಗೊತ್ತು? ದೇವರ ಹೆಸರು ಹೇಳಕ್ ಗೊತ್ತಿದೆಯಲ್ಲ, ದೇವರ ಹೆಸರು ಹೇಳಿ ಸಾಕು. ಆದ್ರಿಂದ ಅದು ಕುಲಕೋಟಿಯನ್ನ ಯಾಕೆ ಎಲ್ಲವನ್ನ ಉದ್ಧರಿಸುವ ಶಕ್ತಿ ಹೊಂದಿದೆ. ಹಾಗೆ ಈ ದೇವಿಯ ಬೀಜಾಕ್ಷರಗಳನ್ನ ನಾನು ಅನುಷ್ಠಾನ ಮಾಡಿಲ್ಲ, ನಾನು ಸೇವೆ ಮಾಡಿಲ್ಲ, ಅದನ್ನು ಆರಾಧಿಸಿಲ್ಲ, ನಾನು ಪೂಜಿಸಿಲ್ಲ ಅನ್ನುವ ಕೊರತೆ ನಮಗೆ ಬೇಕಾಗಿಲ್ಲ. ಅದನ್ನೆಲ್ಲ ಒಳಗಡೆ ಬಚ್ಚಿಟ್ಟಿದ್ದಾರೆ. ನಮಗ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಹೇಳ್ತಾ ಇದ್ರೆ ಅದು ಹೇಳಿದ್ರ ಕೆಲಸ ಅದು ಮಾಡುತ್ತೆ. ಹಾಗಾಗಿ ಈ ಭುವನೇಶ್ವರಿ ಎಂಬ ನಾಮದಲ್ಲಿ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ. ಸಹಸ್ರನಾಮದಲ್ಲಿ ಅಲ್ಲಲ್ಲಿ ಬೀಜಾಕ್ಷರಗಳನ್ನು ಹುದುಗಿಸಿಟ್ಟಿದ್ದಾರೆ ಅಂತ. ಹಾಗೆ ಪುರಾಣದಲ್ಲೂ ಹಾಗೆ. ಪುರಾಣದಲ್ಲಿ ಕಥೆ ಒಂದು ಕೊಟ್ಟಿರ್ತಾರೆ, ಕಥೆನಲ್ಲಿ ಯಾವುದೋ ಒಂದು ತಿಂಡಿ ಭಕ್ಷ್ಯ ಕೊಟ್ಟಿರ್ತಾರೆ. ನಾವು ಅದನ್ನ ನೈವೇದ್ಯ ಮಾಡೋದೇ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಆ ಪೂಜೆ, ಆ ನೈವೇದ್ಯಕ್ಕೆ ಕಾತರ ಮಾಡ್ಕೊಂಡಿರ್ತೇವೆ ಹೊರತು ಅಲ್ಲಿ ಅಡಗಿರುವ ತತ್ವದ ಕಡೆಗೆ ನಾವು ಗಮನ ಹರಿಸಕ್ ಹೋಗಲ್ಲ. ಹಾಗೆ ಆದರೆ ಆಯಾಯ ಕಾಲದಲ್ಲಿ ಮನುಷ್ಯನ ಮಾನವನ ಬುದ್ಧಿಮಟ್ಟ ಎಷ್ಟಿದೆ ಅದಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ. ಅದರಲ್ಲೂ ತಿರ್ಗಾ ನಾವು ಫೇಲ್ ಆಗ್ತೀವಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅದರಿಂದ 19 ತಗೊಂಡಿರೋನ್ಗೆ ಪ್ಲಸ್ 16 ಹಾಕಿ 35 ಮಾಡಿ ತಳ್ಳಪ್ಪ ಅಂದ್ರೆ ನಾನು 19 ತಗೊಳ್ಳಲ್ಲ, ನಾನು 10 ತಗೊಳ್ಳಲ್ಲ ಅನ್ನೋ ತರ ಆದ್ರೆ ಏನು ಮಾಡಕ್ಕಾಗಲ್ಲ. 0 ಇದ್ರೆ ಪ್ಲಸ್ 35 ಮಾಡಕ್ಕಾಗಲ್ವೇ? ಅದರಿಂದ ಈಗ ಇನ್ನೊಂದ್ ಸ್ವಲ್ಪ ಕಾಲ ಅದು ಬರಬಹುದು. ಒಟ್ನಲ್ಲಿ ಆ ರೀತಿಯಲ್ಲಿ ಪ್ರಪಂಚ ಇರೋದು ಆ ತರ. ಅಂದ್ರೆ ಬುದ್ಧಿ ಮತ್ತೆ ಲೋಯರ್ ಲೆವೆಲ್ಗೆ ಇಳಿದಂತೆ ಏನು ಮಾಡಬೇಕಾಗಿದೆ? ತಳ್ಳುವುದಕ್ಕೋಸ್ಕರ ಇದೆಲ್ಲ ತಂದಿದ್ದಾರೆ. ಅದರಿಂದ ನಂಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ದುಃಖ ಪಡ್ಬೇಡಪ್ಪ. ಎಲ್ಲವನ್ನೂ ನಿಮ್ ಕೈಗೆ ಪೂರ್ಣ ಅದೇ ಎಲ್ಲ ತುಂಬಿಸಿರೋದನ್ನೇ ನಿಮ್ ಕೈ ಕೊಟ್ಟಿದೀವಪ್ಪ, ಇದ್ರೊಳಗಿದೆ ಅದು ಅಂತ ಹೇಳಿದ್ರು ಕೂಡ ನಾವು ಭಾವಿಸದೆ ಹೋದ್ರೆ, ಭಾವನೆ ತಾನೇ ಮುಖ್ಯ. ಭಾವಿಸಿದ್ರೆ ವಸ್ತುವಿನ ಬಲ ನಮಗೆ ಗೊತ್ತಾಗೋದು. ಭಾವಿಸದೇ ಇದ್ರೆ ಯಂತ್ರವಾಗಿ ನಾವು ಹೋಗ್ತಿದ್ರೆ ಅದು ಕೆಲಸ ಮಾಡುತ್ತೆ, ಆದ್ರೆ ಅದ್ರ ವೇಗ ಕಡಿಮೆ ಇರುತ್ತೆ. ಆ ವೇಗೋತ್ಕರ್ಷದಿಂದ ಅದು ಕೆಲಸ ಮಾಡಬೇಕಾದ್ರೆ ಭಾವನೆ ಅನ್ನೋದು ಮುಖ್ಯ. ಹಾಗೆ ಈಗ ಭುವನೇಶ್ವರಿ ಅನ್ನುವ ನಾಮದಲ್ಲಿ ಅಲ್ಲೇ ಬೀಜಗಳನ್ನ ಅಡಗಿಸಿ ಇಟ್ಟಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದ್ರೆ, ನಾವು ಇವಾಗ ಹೇಳಿದ್ವಲ್ಲ, ಏನು ಹೇಳಿದ್ವಿ? ಅಗ್ನಿ ಅಂದ್ವಿ. ಅಗ್ನಿ, ವಾಯು ಮತ್ತೆ ಆಕಾಶ ಅಂತ ಹೇಳಿದ್ವಿ. ಇದನ್ನೇ ಆದಿತ್ಯ ಮತ್ತೆ ವಾಯು ಹಾಗೆ ಆಕಾಶ ಹೀಗೆ ಯಾವುದನ್ನೇ ತಗೊಂಡ್ರು ಅದರೊಳಗೆ ಎಲ್ಲಾ ಲೋಕಗಳು ಅಡಗಿಕೊಂಡಿದೆ. ಎಲ್ಲ ಲೋಕಗಳು ಅದರೊಳಗೆ ಅಡಗಿಕೊಂಡಿದೆ. ನಮ್ಮಲ್ಲಿ ಹೇಳುವಾಗ ಉಪನಿಷತ್ತುಗಳು, ಶಾಸ್ತ್ರಗಳು ಎಲ್ಲ ತೇಜ, ಅಪ್, ಅನ್ನ ಈ ಮೂರರಿಂದ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳು ಇದೆ. ಹೇಗೆ ಪಂಚೀಕರಣ ಪ್ರಕ್ರಿಯೆ ಅಂದಾಗ ಪಂಚಭೂತಗಳನ್ನ ವಿವಿಧ ವಿಭಾಗದಲ್ಲಿ ಹಂಚಿ, ಪಂಚಭೂತಗಳಲ್ಲಿ ಸತ್ವರಜ ಸ್ತಮೋ ಗುಣಗಳ ಒಂದು ಸಾಮರಸ್ಯ ಅಂದ್ರೆ ಬೇರೆ ಬೇರೆ. ಈಗ ನಾವು ಚೆನ್ನಾಗಿ ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಒಂದೇ ಯಾರ ಮನೆಯಲ್ಲಾದ್ರೂ ಅಡಿಗೆ ಮಾಡುವಾಗ ಅರಿಯೋದಕ್ಕೆ ಹಾಕೋದೇನು? ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಸಾಸಿವೆ ಇಂಥದೇ ಒಂದು 5-6 ಪದಾರ್ಥ. ಆದರೆ ಅದರ ಪ್ರಪೋರ್ಷನ್ ಹೆಚ್ಚು ಕಡಿಮೆ ಮಾಡೋದ್ರಿಂದ ಹೆಸರು ಬೇರೆ, ರೂಪ ಬೇರೆ, ರುಚಿ ಬೇರೆ. ಹೌದು ಅಲ್ವೋ? ಒಂದನ್ನ ಕೂಟು ಅಂತೀವಿ, ಒಂದನ್ನ ಹುಳಿ ಅಂತೀವಿ, ಒಂದನ್ನ ಮಜ್ಜಿಗೆ. ಆ ವಿವಿಧ ರೂಪ ಬರೋದಕ್ಕೆ ಬೇರೆ ಬೇರೆ ಪದಾರ್ಥಗಳಲ್ಲಿ ಏರ್ಪೇರಷ್ಟೇ. ಮಜ್ಜಿಗೆ ಹುಳಿಗೂ ಕಡಲೆಬೇಳೆನೆ ಹಾಕ್ತಿವಿ, ಕಡಲೆಬೇಳೆ ನೆನ್ಸ್ ಹಾಕ್ತಿವಿ.
ಅದೇ ಹುಳಿಗೆ ಕಡಲೆಬೇಳೆನ ಹುರಿದಾಕ್ ಅಲ್ವಾ. ಅಂದ್ರೆ ಒಂದೊಂದು ರೀತಿಯಲ್ಲಿ ವ್ಯತ್ಯಾಸ ಇದ್ರು. ಯಾಕಿದನ್ನು ಹೇಳ್ತೀವಿ, ಸರಿಯಾಗಿ ತಲೆ ಒಳಗೆ ಗೊತ್ತಾಗಕ್ಕೆ. ಪಂಚೀಕರಣ ಅಂದ್ರೆ ಗೊತ್ತಾಗಲ್ಲ ನಮಗೆ, ಅದು ಶಾಸ್ತ್ರೀಯ ಪ್ರಕ್ರಿಯೆ. ಆದರೆ ಪಂಚೀಕರಣ ಅಂದಾಗೂ ಇದೇ ಇರೋದು, ಪಂಚಭೂತಗಳು. ಆ ಪಂಚಭೂತಗಳನ್ನ ವಿವಿಧ ಒಂದು ಪ್ರಪೋರ್ಷನ್ ಅಲ್ಲಿ ಬೆರಕೆ ಮಾಡೋದು, ತೆಗೆದುಹಾಕೋದು ಮಾಡುವುದರಿಂದ ವಿವಿಧ ರೂಪ ಆಗುತ್ತೆ. ಆ ಪಂಚೀಕರಣವನ್ನೇ ತ್ರಿವೃತ್ಕರಣ ಅಂತ ಕರೆಯುತ್ತೆ ಶಾಸ್ತ್ರ. ತ್ರಿವೃತ್ಕರಣ ಈಗ ನಾವು ಭಾಗವತವನ್ನ ಹೇಳುವಾಗ ಕೂಡ ಹೇಳ್ಕೊಂಡಿದ್ದೇವೆ. ಜನ್ಮಾದ್ಯಸ್ಯ ತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ. ನೋಡಿ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಇದೆ. ತೇಜೋ ಅಪ್ಪನ್ನ, ಈ ಮೂರದೇ ವಿಂಗಡಣೆ. ಅದರಿಂದಲೇ ಇಡೀ ವಿಶ್ವಾಂಡ ಬ್ರಹ್ಮಾಂಡ ಲೋಕಗಳು. ಅದು ಹೇಗೆ ಅನ್ನುವುದಕ್ಕೆ ಒಂದೊಂದಕ್ಕೆ ಒಂದೊಂದು ಲೋಕ. ಅದರಿಂದಲೇ ಈಗ ನಾವು ಹೇಳ್ಕೊಂಡಂತೆ ಆಕಾಶ, ಅಗ್ನಿ, ವಾಯು, ಹ್ರೀ ಎನ್ನುವುದರಲ್ಲಿ ಇಷ್ಟೊಂದು ಅಡಕೊಂಡಿದೆ. ಪೂರ್ಣ, ನಾನು ಪೂರ್ಣನ ಬಿಚ್ಚಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಏನ್ ಮಾಡಿದ್ವಿ, ಕಟ್ಟಿದ್ವಿ, ಬಿಚ್ಚಿ ನೋಡ್ತಾ ಇರೋದು. ಹೇಗೆ, ಭೂರಗ್ನಯೇ ಪೃಥಿವ್ಯೈ ಚ ಸ್ವಾಹ. ನೋಡಿ ಅಲ್ಲಿ, ಭೂಹು ಅಗ್ನಿ ಪೃಥಿವಿ. ಅಂದ್ರೆ ಪೃಥಿವಿ ಅಗ್ನಿಗಳಿಂದ ಬಂದಿರುವ ಲೋಕ ಯಾವುದು? ಭೂಲೋಕ. ಭುವೋ ವಾಯವೇ ಅಂತರಿಕ್ಷಾಯ ಮಹತೆ ಚ ಸ್ವಾಹ. ಅಲ್ಲಿ ಭುವಃ ವಾಯು, ಅಂತರಿಕ್ಷ. ಅಂತರಿಕ್ಷ ಅಂದ್ರೆ ಭೂಲೋಕ ಮತ್ತು ಸ್ವರ್ಗಲೋಕದ ನಡುವಿನದು. ಅಂದ್ರೆ ಈಗ ನಮಗೂ ಆಕಾಶಕ್ಕೂ ನಡುವೆ ಇದೆಯಲ್ಲ, ಭೂಮಿ ಇದೆ. ಭೂಮಿಗೂ ಆಕಾಶಕ್ಕೂ ನಡುವಿನ ಒಂದು ಅಂತರಾಳದ ಜಾಗ ಇದೆಯಲ್ಲ, ಅದನ್ನ ಅಂತರಿಕ್ಷ ಅಂತ ಕರೀತಾರೆ. ಅದರಿಂದಲೇ ಭುವೋ ವಾಯವೇ ಅಂತರಿಕ್ಷಾಯ ಚ ಮಹತೆ ಚ ಸ್ವಾಹ. ಅನಂತರ ಏನು, ಸುವರಾದಿತ್ಯಾಯ ಭುವೋ ವಾಯವೇ ಚ ಅಂತರಿಕ್ಷಾಯ ಚ ಮಹತೆ ಚ ಸ್ವಾಹ. ಸುವರಾದಿತ್ಯಾಯ, ಒಟ್ಟು ಸ್ವರ್ಲೋಕ ಎಂಬುದು ಆದಿತ್ಯ ಎಂಬುದು ಸ್ವರ್ಲೋಕವನ್ನ ಪ್ರತಿನಿಧಿಸುತ್ತೆ. ಹಾಗೆ ಅಲ್ಲಿಗೆ ಏನಾಯ್ತು, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ. ಅಂದ್ರೆ ಭೂಲೋಕ ಎಂಬುದು ಪೃಥ್ವಿಯನ್ನು, ಭುವರ್ಲೋಕ ಎಂಬುದು ಅಂತರಿಕ್ಷವನ್ನು, ಸ್ವರ್ಲೋಕ ಎಂಬುದು ಮೇಲಿನ ಎಲ್ಲ ಲೋಕ. ಮಹಃ ಜನಃ ತಪಃ ಸತ್ಯಂ. ಧ್ರುವಲೋಕದಿಂದ ಮೇಲಕ್ಕೆ ಇರುವಂತ ಬ್ರಹ್ಮಲೋಕ, ಬ್ರಹ್ಮಲೋಕದ ಮೇಲಿರುವಂತ ಕೈಲಾಸ, ಆ ಎಲ್ಲ ಲೋಕಗಳನ್ನ ಒಳಗೊಳ್ಳುತ್ತೆ. ಅದರಿಂದ ಈಗ ಭುವನ ಅಂದ್ರೆ ಏನಾಯ್ತು, ಈ ಮೂರು ಲೋಕಗಳಂತೆ ಆಯ್ತು. ಸುವರಾದಿತ್ಯಾಯ ದಿವೇ ಚ ಮಹತೆ ಚ ಸ್ವಾಹ. ಭುವೋ ವಾಯವೇ ಚ ಅಂತರಿಕ್ಷಾಯ ಚ ಸ್ವಾಹ. ಸುವರಾದಿತ್ಯಾಯ ದಿವೇ ಚ ಮಹತೆ ಚ ಸ್ವಾಹ. ಒಟ್ಟಿನಲ್ಲಿ ಭೂಹು ಭುವಃ ಸ್ವಹ, ಈ ಮೂರೇ, ಆ ಮೂರೇ ತ್ರಿವೃತ್ಕರಣ. ಆ ಮೂರರ ಸಮ್ಮೇಳನದಿಂದ ಎಲ್ಲ ಭುವನ, ಆ ಅಷ್ಟೂ ಭುವನ ಎಲ್ಲಡಗಿದೆ, ಹ್ರೀ ಅನ್ನುವ ಅಕ್ಷರದ ಒಳಗೆ ಅಡಗಿದೆ. ಹ ಅನ್ನುವುದು ಆಕಾಶ, ರ ಅನ್ನುವುದು ಅಗ್ನಿ, ಈ ಅನ್ನುವುದು ವಾಯು ಅಥವಾ ಅಂತ ಹೋಗುವುದು ವಾಯು. ಹೀಗೆ ಇಟ್ಕೊಂಡ್ರೆ ಆ ಮೂರರೊಳಗೆ ಎಲ್ಲಾ ಲೋಕಗಳು ಅಡಗಿದೆ. ಆ ಎಲ್ಲಾ ಲೋಕಗಳಿಗೆ ಒಡತಿ ಯಾರು? ಒಡತಿ ಅಂದ್ರೆ ಪಾಲಿಸುವವಳು, ಪೋಷಿಸುವವಳು, ರಕ್ಷಿಸುವವಳು, ನಿಯಮನ ಮಾಡುವವಳು. ಹೀಗಿರ್ಬೇಕಂತ ನಿಯಮನ ಮಾಡುವವಳು ಯಾರು? ಅವಳು ಭುವನೇಶ್ವರಿ. ಆದ್ರಿಂದ ಈ ಭುವನೇಶ್ವರಿ ಅಂದಾಗ ಇಲ್ಲಿ ಪರಮಾತ್ಮನಾದಂಥ ಶಿವ ಆ ದೇವಿಯ ಜೊತೆಯೊಳಗೆ, ಈಶ್ವರ ಅನ್ನುವುದರ ಒಳಗೆ ಅವನು ಸೇರ್ಕೊಂಡಿದ್ದಾನೆ. ಹಾಗೆ ಶಿವೇನ ಸಹಿತಾಂ ದೇವೀಂ, ಶಿವೇನ ಸಹಿತಾಂ ದೇವೀಂ ಭಾವಯೇದ್ ಭುವನೇಶ್ವರೀಂ ಎಂಬುದಾಗಿ ಶಿವನೊಡಗೊಂಡಂಥ ಭುವನೇಶ್ವರಿಯನ್ನ ನಾವು ಭಾವಿಸಿಕೊಳ್ಳಬೇಕು. ಭುವನೇಶ್ವರಿ ಎಂದಾಗ ಅಷ್ಟೂ ಲೋಕಗಳಿಗೆ ಒಡೆಯನಾದಂಥ ಪರಮಾತ್ಮ, ಆ ಪರಮಾತ್ಮನನ್ನ ಒಳಗೊಂಡಂಥ ದೇವಿ. ಹಾಗಾಗಿ ಭುವನೇಶ್ವರಿ. ಇದನ್ನೇ ವ್ಯೋಮ ಬೀಜ ಅಂತ ಕರೀತಾರೆ. ವ್ಯೋಮ ಬೀಜ ಅಂದ್ರೆ, ವ್ಯೋಮ ಅಂದ್ರೆ ಆಕಾಶ, ಆಕಾಶ ಬೀಜವಾಗಿ ಇರುವಂತ ಈ ಒಂದು ತತ್ವವನ್ನ ಇಟ್ಕೊಂಡು ನಾವು ಪರಮೇಶ್ವರಿಯನ್ನ ಭಾವಿಸಿಕೊಂಡಾಗ ಎಲ್ಲಾ ಲೋಕಗಳನ್ನ ತುಂಬಿಕೊಂಡಿರುವಂಥ, ಭೂರ್ಭುವ ಸುವರಾದಿ ಲೋಕಗಳನ್ನ ವ್ಯಾಪಿಸಿಕೊಂಡಿರುವಂಥ ಆ ದೇವಿ, ಅವುಗಳನ್ನು ರಕ್ಷಿಸುವ ತಾಯಿ, ಅವುಗಳನ್ನು ನಿಯಮನ ಮಾಡುವ ಈಶ್ವರಿ, ಅಷ್ಟು ನಮಗೆ ನೆನಪಿಗೆ ಬರುತ್ತೆ. ಹಾಗಾಗಿ ಭುವನೇಶ್ವರಿ. ಆದ್ರಿಂದ ಯಾರಿಗೆ
ಯಾರಿಂದಲೂ ಯಾವುದರಿಂದಲೂ ಎಲ್ಲಿಂದಲೂ ಭಯ ಬೇಡವೋ ಅವರು ಓಂ ಭುವನೇಶ್ವರ್ಯೈ ನಮಃ ಎಂಬುದನ್ನು ನಿರಂತರ ಜಪಿಸ್ತಾ ಇದ್ರೆ ಎಲ್ಲ ರೀತಿಯ ಭಯಗಳು ಕೂಡ ನಮಗೆ ದೂರ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಅದನ್ನೇ ನಾವು ಈಗ ಸ್ತೋತ್ರ ಮಾಡ್ತೇವಲ್ಲ, ಇದರಲ್ಲಿ ನಾರಾಯಣಿ ಸ್ತುತಿಯಲ್ಲಿ ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರಕಾರಿಣೀಂ ನಿದ್ರಾಂ ಭಗವತೀಂ ವಿಷ್ಣೋರತುಲಾಂ ತೇಜಸ ಪ್ರಭು ಇದರಲ್ಲಿ ವಿಶ್ವವಂದಿತೆ ವಿಶ್ವ ಆರಾಧ್ಯೆ ಆ ಎಲ್ಲ ನಾಮಗಳಲ್ಲಿ ಈ ಭುವನೇಶ್ವರಿ ಅನ್ನುವುದು ಸೇರ್ಕೊಂಡಿದೆ. ಹಾಗಾಗಿ ಭುವನೇಶ್ವರಿ. ಈಗ ಮುಂದಿನ ನಾಮ ಭುವನೇಶ್ವರಿ ಅಂಬಿಕಾ. ವಿಶ್ವೇಶ್ವರಿತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕಾ ಧಾರಯಸೀತಿ ವಿಶ್ವಂ ವಿಶ್ವೇಶವಂದ್ಯಾ ಭವತಿ ಭವಂತಿ ವಿಶ್ವಾಶ್ರಯ ಯೇ ತ್ವಯಿ ಭಕ್ತಿ ನಮ್ರಾಹ. ಹಾಗೆ ಆ ಭುವನೇಶ್ವರಿ ಅನ್ನುವುದು ಈ ಸ್ತೋತ್ರದಲ್ಲಿ ಅಡಗಿರುವಂಥದ್ದು. ಅದು ಪೇಜ್ 42. ವಿಶ್ವೇಶ್ವರಿ ಆ ಎಲ್ಲ ಲೋಕಗಳಿಗೆ ಒಡತಿಯಾಗಿರುವಂಥ ಆ ವಿಶ್ವೇಶ್ವರಿಯನ್ನ ನಾವು ಪರಿಭಾವಿಸಿಕೊಂಡು ಮುಂದಿನ ನಾಮ ಅಂಬಿಕಾ. ನೋಡುವಾಗ ಎಲ್ಲ ಹೆಸರುಗಳು ಅದೇ ತರಾನೇ ಇದೆ ಅಲ್ವಾ, ಜನನಿಯಿಂದ ಹಿಡ್ಕೊಂಡು ಎಲ್ಲಾ ಕಡೆಯಲ್ಲೂ ಅದೇ ಅನ್ಸುತ್ತೆ. ಅಂಬಿಕಾ ಅಂದ್ರೂ ಅದೇ ತಾನೆ, ಅಂಬಿಕಾ ಅಂದ್ರೆ ಅಮ್ಮ. ಆದ್ರಿಂದ ಅಂಬಿಕಾ ಅಂದಾಗ ತಾಯಿ ಅಂತ ಮೊದಲಿಗೆ ನಮ್ಮ ಮನಸ್ಸಿಗೆ ಬರುವುದು ತಾಯಿ ಅಂತ. ಅಂಬಿಕಾ ಅಂದ್ರೆ ಅಂಬ ಅನ್ನುವುದು ನೀರನ್ನ ತೋರಿಸುತ್ತೆ. ನೀರು ಅನ್ನುವುದು ಎಲ್ಲಕ್ಕೆ ಕಾರಣಭೂತವಾದದ್ದು. ನೀರು ಇಲ್ಲದೆ ಯಾವುದೂ ಇಲ್ಲ. ಸೃಷ್ಟಿ ಅಂತ ಒಂದಾಗಬೇಕಾದ್ರೆ ಇದನ್ನು ನಾವು ಬಹಳ ಹಿಂದಿಂದ ನೋಡ್ಕೊಂಡಿದ್ದೇವೆ. ಯಾವುದೇ ಒಂದು ಸಣ್ಣ ಕೀಟದ ಮೊಟ್ಟೆ ಅದು ಹಲ್ಲಿಯದು ಸ್ವಲ್ಪ ಸುಲಭವಾಗಿ ಸಿಕ್ಕತ್ತೆ. ಅದು ತಾನೇ ಮೇಲಿಂದ ಬಿದ್ದಾಗ ಬರೀ ನೀರೇ ಇರುತ್ತೆ. ಆ ನೀರು 2 ದಿನ ಬಿಟ್ರೆ ಅಥವಾ 4 ದಿನ ಬಿಟ್ರೆ ರೂಪವನ್ನ ತಳೆಯುತ್ತೆ. ಅದಕ್ಕಿಂತ ನಾವು ಎಳನೀರನ್ನ ನೋಡಿದ್ರೆ ಸ್ವಲ್ಪ ನೀರಾಗಿರುವುದನ್ನು ನೋಡಿದಾಗ ಒಳಗಡೆ ಒಂದು ನೀರಿನಷ್ಟೇ ತೆಳುವಾದ ಪದರ ಇರುತ್ತೆ. ಅದೇ ನೀವು 2 ದಿನ 3 ದಿನ 4 ದಿನ ವಾರ ಬಿಡೋ ವೇಳೆಗೆ ದಪ್ಪ ಆಗ್ತಾ ಬರುತ್ತೆ. ನೀರೇ ಹೇಗೆ ದಪ್ಪ ಆಗುತ್ತೆ, ಅದೇ ನೀವು ಸ್ವಲ್ಪ ಕಾಲ ಗಿಡದಲ್ಲೇ ಬಿಟ್ಬಿಟ್ರೆ ದಪ್ಪವಾದಂತ ಕಾಯಿ ಸ್ವರೂಪನ ಪ್ರತಿಯೊಂದೇ ಯಾವುದೇ ಒಂದು ಸ್ವರೂಪ ನೋಡಿ, ಅದು ಧಾನ್ಯ ಇರಬಹುದು, ಪಶು ಪಕ್ಷಿ ಪ್ರಾಣಿಗಳಿರ್ಬಹುದು, ಯಾವುದರದೇ ಮೂಲ ಸ್ವರೂಪ ನೀರೇ. ಆ ನೀರಿಗೆ ಒಂದು ರಕ್ಷಕವಚ ಹಾಕಿರ್ತಾರಷ್ಟೇ. ಅದು ಒಂದಕ್ಕೆ ಮೊಟ್ಟೆ ಇರ್ಬೋದು, ಒಂದಕ್ಕೆ ಗರ್ಭ ಇರ್ಬೋದು, ಇನ್ನೊಂದಕ್ಕೆ ಬೀಜದ ಒಂದು ಹೊಟ್ಟು ಇರ್ಬೋದು. ಇದನ್ನ ಗಮನಿಸಿ, ಎಲ್ಲ ಇರೋದು ನೀರೇ. ಅದಕ್ಕೆ ಒಂದು ರಕ್ಷಾ ಕವಚ ಅನ್ನೋದಿದೆಯಲ್ಲ, ಅಲ್ಲಿ ಅಂಬಿಕಾ ಅನ್ನುವಾಗ ನೀರೇ ಸೃಷ್ಟಿಗೆ ಮೂಲ. ಆ ಸೃಷ್ಟಿಗೆ ಮೂಲವಾದ ನೀರು ನಾವು ಹಿಂದೆ ನೋಡ್ಕೊಂಡಿದ್ವಿ. ಅಲ್ಲಿ ಗೌರಿ ಗಣಪತಿಯ ಹಬ್ಬ ಸಂದರ್ಭ ಬಂದಾಗ ಗೌರೀರ್ಮಿಮಾಯ ಸಲಿಲಾನಿ ತಕ್ಷತೀಹಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಂದ್ರೆ ಗೌರಿ ಅನ್ನುವ ತತ್ವ ಆ ಜಲತತ್ವ. ಆದ್ರಿಂದ ನಾವು ಗೌರಿಯನ್ನ ಪೂಜೆ ಮಾಡುವಾಗ ಬೇರೆ ಬೊಂಬೆಗಳನ್ನ ಮುಖವಾಡಗಳನ್ನ ಅದು ಯಾಕೆ ಅಂದ್ರೆ ನೀರು ಅನ್ನೋದನ್ನ ದೇವಿಯ ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲದ ಕಾರಣ ಒಂದು ಕಲಶ ಇಟ್ಟು ಕಲಶಕ್ಕೊಂದು ಮುಖವಾಡ ಇಟ್ಟು ಏನೋ ಮಾಡ್ತೇವೆ. ಅದು ನಮ್ಮ ಪ್ರತಿಭೆ ನಮ್ಮ ಕಲೆಗೂ ಸಂಬಂಧಪಟ್ಟಿರಬಹುದು. ಆದರೆ ನಿಜವಾಗಿ ಆ ಸ್ತೋತ್ರದಲ್ಲಿ ಮಂತ್ರದಲ್ಲಿ ಇರೋದೇ ಗೌರೀರ್ಮಿಮಾಯ ಸಲಿಲಾನಿ ತಕ್ಷತೀಹಿ. ನೀರನ್ನ ಇದು ಉಳಿ ಮತ್ತೆ ಸುತ್ತಿಗೆ ಇಟ್ಕೊಂಡು ಕುಟ್ತಾಳಂತೆ. ತಕ್ಷತಿ ಅಂದ್ರೆ ಆ ತರ, ಅಂದ್ರೆ ಉಳಿ ಒಬ್ಬ ಕಾರ್ಪೆಂಟರ್ ಮಾಡೋ ತರಹ ಅವಳು ತಕ್ಷತಿ ಕುಟ್ಟಿ ರೂಪ ಮಾಡ್ತಾಳೆ. ಆದ್ರಿಂದ ಯಾವ ತರ ಏಕಪದಿ ದ್ವಿಪದಿ ಸಾ ಚತುಷ್ಪದಿ, 4 ಕಾಲಿನ ಪ್ರಾಣಿ, 2 ಕಾಲಿನ ಪ್ರಾಣಿ, 1 ಕಾಲಿನ ಆ ಎಲ್ಲ ಯಾವುದೇ ರೂಪ ಇರಲಿ ಎಲ್ಲಿಂದ ಬರ್ತಾ ಇದೆ, ನೀರಿನಿಂದಾನೇ ಅದು ಬರ್ತಾ ಇರೋದು. ಆದ್ರಿಂದ ನಮ್ಮಲ್ಲ ಆ ನೀರನ್ನು ಏನಂತಾರೆ, ಕಾರಣ ಜಲ ಅಂತ ಕರೀತಾರೆ. ಈಗ ಅಂಬಿಕಾ ಅಂದ್ರೆ ಆ ಕಾರಣ ಸ್ವರೂಪಿಯಾದವಳು. ನಮ್ಮ ಹೆಸರಿಗೆ ಕೇಳಿದ ತಕ್ಷಣ ಮೊದಲಿಗನ್ಸಿದ ಅಂಬಿಕಾ ಅಂದ್ರೆ ಅಮ್ಮ, ಅದು ಕರೆಕ್ಟ್. ಅಂಬಿಕಾ ಅಂದಾಗ ಲೋಕ, ಈಗ 3 ಲೋಕಗಳು ಹೇಳಿದ್ವಲ್ಲ, ಭೂರಗ್ನಯೇ ಪೃಥಿವ್ಯೈ ಚ ಸ್ವಾಹ, ಹಾಗೆ ಭುವೋ ವಾಯವೇ ಚಾಂತರಿಕ್ಷಾಯ ಚ ಸ್ವಾಹ, ಸುವರಾದಿತ್ಯಾಯ ಮಹತೆ ದಿವೇ ಚ ಸ್ವಾಹ. ಹಾಗೆ ಆ ಭೂಹು ಭುವಃ ಸ್ವಹ ಅನ್ನುವುದು ಏನಿದೆ
ಆ ಎಲ್ಲ ಲೋಕಗಳಿಗೂ ಅಂಬನೆ, ನೀರೇನೆ. ಆ ನೀರು ಮೂಲ ಕಾರಣವಾಗಿದೆ. ಆದ್ರಿಂದಲೇ ಸೃಷ್ಟಿಯ ಮೊದಲು ನೀರು. ಆದ್ರಿಂದ ನಾವು ಹೇಗೆ ನೋಡ್ತೀವಿ ಪರಮಾತ್ಮನ? ನೀರಿನ ಮೇಲೆ ಇದ್ದಾನೆ ಅಂತ ನೋಡ್ತೇವೆ. ಮತ್ತೆ ಅವನು ಸೃಷ್ಟಿ ಮಾಡಿದ ಮೇಲೆ ಆ ದೊಡ್ಡ ಹಿರಣ್ಯ ಗರ್ಭಾಂಡ ನೀರಿನೊಳಗೆ ತೇಲ್ತಾ ಇದೆ. ಅಂದ್ರೆ ಹಿರಣ್ಯ ಗರ್ಭಾಂಡದಲ್ಲೂ ನೀರು, ಆ ಹಿರಣ್ಯ ಗರ್ಭ ತೇಲ್ತಾ ಇರೋದು ನೀರೊಳಗೆ. ಅಂದ್ರೆ ನೀರು ಎನ್ನುವುದು ಎಲ್ಲಕ್ಕೆ ಕಾರಣೀಭೂತವಾದದ್ದು. ಆದ್ರಿಂದಲೇ ನಮ್ಮ ಶರೀರದಲ್ಲೂ ಕೂಡ ಪ್ರಾಣಕ್ಕೆ ಬಲವನ್ನ ಕೊಡುವುದು ನೀರು. ನೀರಿನ ಅಂಶ ಕಡಿಮೆ ಆಯಿತು ಅಂದ್ರೆ ಪ್ರಾಣಶಕ್ತಿ ಕುಗ್ಗುತ್ತೆ. ಆದ್ರಿಂದ ತಕ್ಷಣಕ್ಕೆ ಏನ್ ಮಾಡ್ತಾರೆ, ವೇಗದಲ್ಲಿ ನೀರು ಪ್ರಾಣದ ಶಕ್ತಿಯನ್ನ ಹೆಚ್ಚು ಮಾಡಬೇಕಾದ್ರೆ ವೇಗದಲ್ಲಿ, ಸ್ವಲ್ಪ ಮಟ್ಟಿನ ಕುಗ್ಗಿದ್ರೆ ನಾವೇ ಉಪ್ಪು ಸಕ್ಕರೆ ನೀರನ್ನ ಕುಡಿತಾ ಬರೋದರಲ್ಲಿ ಚೇತರಿಸ್ಕೊಳ್ಬಹುದು. ವೇಗದಲ್ಲಿ ಮಾಡಬೇಕಾದ್ರೆ ಒಳಗಡೆ ಹಾಕ್ತಾರೆ. ಆದ್ರೆ ಪ್ರಾಣಕ್ಕೆ ಚೈತನ್ಯ ಕೊಡುವುದು ಯಾವುದು? ನೀರು. ಆ ರೀತಿಯಲ್ಲಿ ಅಂಬಿಕಾ ಅನ್ನುವುದು ಪ್ರಾಣಶಕ್ತಿಗೆ ಚೈತನ್ಯವನ್ನ ಕೊಡುವಂತ ಶಕ್ತಿ. ಈ ಭೂಹು ಭುವಃ ಸುವಹ ಅನ್ನುವ ಲೋಕಗಳೇನಿದೆ, ಆ ಲೋಕಗಳ ಸೃಷ್ಟಿಗೆ ಮೂಲ ಶಕ್ತಿ ಅದು ಅಂಬಿಕಾ. ಆದ್ರಿಂದ ಅಂಬಿಕಾ ಅಂದಾಗ ಈ ಭೂಹು ಭುವಃ ಸ್ವಹ ಎನ್ನುವ ಲೋಕಗಳಿಗೂ ಮೂಲ ಕಾರಣವಾದ ಕಾರಣ ಜಲಸ್ವರೂಪಿಣಿಯಾದವಳು, ಮತ್ತೆ ಅದನ್ನ ರಕ್ಷಿಸುವುದಕ್ಕೆ ರಕ್ಷಾ ಕವಚವಾದವಳು, ಒಳಗಡೆಯೂ ಕೂಡ ಜೀವವನ್ನ ನಿರ್ಮಾಣ ಮಾಡುವುದಕ್ಕೆ ಬೇಕಾದ ಜಲತತ್ವ ಸ್ವರೂಪಿಣಿಯು, ಪ್ರಾಣ ಚೈತನ್ಯ ಸ್ವರೂಪಿಣಿಯು ಯಾರೋ ಅವಳು ಅಂಬಿಕಾ. ಅದನ್ನ ಮೊದಲಿಗೆ ಅಂಬಿಕಾ ಅಂದಾಗ ಅಮ್ಮ ಅಂತ ಇಟ್ಕೊಂಡು ಈ ಅರ್ಥವನ್ನ ಪರಿಭಾವನೆ ಮಾಡಿಕೊಳ್ಬೇಕು. ಹಾಗೆ ಅಂಬಿಕಾ ಆ ರೀತಿಯಲ್ಲಿ ಬರುವಾಗಲೇ ಸೃಷ್ಟಿ ತತ್ವಕ್ಕೆ, ನಾವು ದುರ್ಗಾ ಸಪ್ತಶತಿಯನ್ನ ನೋಡ್ತೇವಲ್ಲ, ಸೃಷ್ಟಿ ತತ್ವಕ್ಕೆ ತೊಂದರೆಯನ್ನ ಉಂಟು ಮಾಡುವಂತ ಈ ಕಾಮಕ್ರೋಧ, ನಿನ್ನೆ ದಿವಸ ನಾವು ನೋಡ್ಕೊಂಡಿರುವಂತೆ ಆ ಕಾಮಕ್ರೋಧಾದಿಗಳು ಅಥವಾ ನಮ್ಮನ್ನ ಇದು ಬೇಕು ಬೇಕು ಬೇಕೆಂಬ ಆ ಹಂಬಲದಿಂದ ಕಿಟಿಕಿಟಿಯಾಗಿ ಬಾಧಿಸುವಂಥದ್ದು, ಅದನ್ನ ಮೊದಲಿಗೆ ನಿವಾರಣೆ ಮಾಡುವುದೇ ಮಹಾಕಾಲ ಸ್ವರೂಪಿಣಿಯಾಗಿ ತಾಯಿ ಮಹಾಕಾಳಿಯಾಗಿ ಮಧುಕೈಟಭರ ಒಂದು ನಾಶದ ಸ್ವರೂಪದಲ್ಲಿ ಪರಮಾತ್ಮನಿಂದ ಸೃಷ್ಟಿ ವಿಕಾಸಗೊಳ್ಳುವ ಕೆಲಸವನ್ನ ಮಾಡಿದ್ದನ್ನ ನೋಡ್ತೇವೆ. ಆದ್ರಿಂದ ಅಂಬಿಕಾ ಅಂದಾಗ ಈಗ ಅವಳು ಮಹಾಕಾಳಿ ಸ್ವರೂಪಿಣಿಯೂ ಕೂಡ ಆದ್ಲು. ಅದೇ ತಾಯಿ ಯಾವಾಗ ಜೀವಿಗಳೆಲ್ಲ ಸೃಷ್ಟ ಆದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನ ದೊರಕ್ತು. ನಿನಗೆ ಅಮ್ಮನ ಸ್ಥಾನ, ನಿನಗೆ ಅಪ್ಪನ ಸ್ಥಾನ, ನಿನಗೆ ಅಣ್ಣನ ಸ್ಥಾನ, ನಿನಗೆ ಮಗು ಸ್ಥಾನ, ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನ ಇದೆ. ಆಯಾ ಸ್ಥಾನವನ್ನ ದುರುಪಯೋಗ ಮಾಡಿಕೊಳ್ಳುವಾಗ ಪಾಪ ಚಿಕ್ಕದು ಕೊಟ್ಬಿಡೋ ಅಂತ ಅಮ್ಮ 2-3 ಸಲ ಹೇಳಿದ್ರೆ ಇದು ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ. ಅಣ್ಣನಿಂದ ಅಕ್ಕನಿಂದ ವಸೂಲಿ ಮಾಡೋಕೆ ಚಿಕ್ಕದು ಅನ್ನುವ ನೆಪವನ್ನ ಹುಡ್ಕೊಂಡು, ಅಂದ್ರೆ ಅವರವರಿಗೆ ಕೊಟ್ಟಿರುವ ಸ್ಥಾನವನ್ನ ಸದುಪಯೋಗ ಮಾಡಿಕೊಳ್ಳೋದಲ್ಲದೆ ದುರುಪಯೋಗ ಮಾಡಿಕೊಳ್ಳುವಾಗ ಅದೇ ಮಹಿಷ ಸ್ಥಾನ ಅನ್ನುವುದು. ಆಗ ತಾಯಿ ಏನಾಗಬೇಕು, ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಎಲ್ಲರಿಗೆ ಎಲ್ಲ ಕೊಟ್ಟಿದ್ದಾಳೆ, ಐಶ್ವರ್ಯ ಕೊಟ್ಟಿದ್ದಾಳೆ, ಭೋಗ ಕೊಟ್ಟಿದ್ದಾಳೆ, ಅನುಭವಿಸುವುದಕ್ಕೆ ಆರೋಗ್ಯ ಎಲ್ಲ ಕೊಟ್ಟಿದ್ದಾಳೆ. ಆದರೆ ಇದನ್ನ ದುರುಪಯೋಗ ಮಾಡಿಕೊಳ್ಳುವಂತ ಸಂದರ್ಭ ಬಂದಾಗ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಬಂದವಳು ಯಾರಿದ್ದಾಳೆ, ಅವಳೇ ಮತ್ತೆ ಅಂಬಿಕಾ. ಆಗ ನಮಗೆ ಕುಂದು ಎಲ್ಲಿದೆ, ನಮಗೆ ಈ ವಿವೇಕದಲ್ಲಿ ಕುಂದಿದೆ. ಆದ್ರಿಂದ ಶುಂಭ ನಿಶುಂಭರಲ್ಲಿ ಬಂದಿದ್ದ ತೊಂದರೆ ಅದೇ. ನೀನೇ ಬೇಕಾ ಇಷ್ಟೆಲ್ಲ, ಯಾರಿದಾರಪ್ಪ ಇಷ್ಟೆಲ್ಲ, ಒಬ್ಳೇ ಇರೋದು ನಾನು. ಆ ಒಬ್ಳೇ ಅನ್ನುವ ತತ್ವವನ್ನ ಬೋಧಿಸೋದಕ್ಕೆ ಸರಸ್ವತಿ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯಾಗಿರುವ ಈ ಎಲ್ಲಾ ರೂಪವನ್ನ ವ್ಯಾಪಿಸಿಕೊಂಡಿರುವ ದೇವಿ ಅಂಬಿಕಾ. ಅವಳೇ ಕಾಲ ಕಾಲದಲ್ಲಿ ಆಗುವಂತ ಈ ಎಲ್ಲ ವಿಕಾಸಗಳನ್ನ, ಎಲ್ಲ ಸೃಷ್ಟಿಯ ಮೂಲತತ್ವದ ವಿಕಾಸಗಳಿಗೆ ಕಾರಣೀಭೂತಳಾಗಿ ಆ ತತ್ವವು ವಿಕಾಸಗೊಂಡು ಬೆಳಗುವುದಕ್ಕೆ ಬೇಕಾದಂಥ ಒಂದು ಶಕ್ತಿಯಾಗಿ, ಪ್ರಾಣ ಚೈತನ್ಯವಾಗಿ ಎಲ್ಲ ಆಗಿ ಅವಳೇ ಇದನ್ನ ಬೆಳೆಸ್ತಾ ಇರುವಂಥವಳು. ಆದ್ರಿಂದ ಅವಳು ಅಂಬಿಕಾ. ಹೀಗೆ ಆ ತಾಯಿ ಅಂಬಿಕಾ. ಇನ್ನು ಅಂಬಿಕಾ ಅನ್ನುವುದಾಗ ಈಗ ನಮಗೆ ಮೂಲವಾಗಿ ಗೊತ್ತಾಗಿದ್ದೇನು, ಕಾರಣ ಜಲ ತಾಯಿ ಅನ್ನುವುದು ಮೊದಲನೇದು, ಕಾರಣ ಜಲ ಅನ್ನುವುದು ಎರಡನೇದು. ಆ ಕಾರಣ ಜಲವೇ ಪ್ರಾಣಶಕ್ತಿಯಾಗಿ, ಚಿಚ್ಛಕ್ತಿಯಾಗಿ, ಚೈತನ್ಯ ಶಕ್ತಿಯಾಗಿ, ಚಿಚ್ಛಕ್ತಿಯಾಗಿ ಸರಸ್ವತಿ, ಪ್ರಾಣಶಕ್ತಿಯಾಗಿ ಮಹಾಲಕ್ಷ್ಮಿ,
ಹಾಗೆ ಚೈತನ್ಯ ಶಕ್ತಿಯಾಗಿ ಅವಳೇ ಮಹಾಕಾಳಿ. ಈ ಎಲ್ಲಾ ರೂಪಗಳಲ್ಲಿ ಆ ತಾಯಿನೇ ವಿಭ್ರಾಜಮಾನಳಾಗಿರುವುದರಿಂದ ಅವಳನ್ನ ಅಂಬಿಕಾ ಎಂಬುದಾಗಿ ಕರೀತಾರೆ. ಈಗ ಅಂಬಿಕಾ ಎನ್ನುವ ಶಬ್ದಕ್ಕೆ ಅಂದ್ರೆ ಬೇರೆ ಬೇರೆ ಅರ್ಥಗಳಿದೆ. ಕೈತವ ಅಂತ ಒಂದರ್ಥ. ಕೈತವ ಅಂದ್ರೆ ಒಂದು ನೆಪ, ಒಂದು ವ್ಯಾಜ, ಅಂದ್ರೆ ನಿಜ ಕಾರಣ ಅಲ್ಲ, ಸುಮ್ಮನೆ ಸುಳ್ಳು ಕಾರಣ ಹೇಳೋದು. ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲದೆ ಇದ್ರೆ ಏನನ್ನೋ ಹುಡುಕೋತೀವಲ್ಲ, ಅಂಥ ಒಂದು ಕಾರಣ, ಅದು ಕೈತವ. ಇನ್ನು ಸಿದ್ಧಿ, ಅಂಬಿಕಾ ಅನ್ನುವುದಕ್ಕೆ ಸಿದ್ಧಿ ಎನ್ನುವುದು ಒಂದರ್ಥ. ಅಂಬಿಕಾ ಅಂದ್ರೆ ನಿದ್ರಾ ಅನ್ನುವುದು ಒಂದರ್ಥ. ಹಾಗೆ ವಿಧಿ, ಹೀಗೆ 4 ಅರ್ಥಗಳು ಅಂಬಿಕಾ ಶಬ್ದಕ್ಕೆ ಇದೆ. ಅದನ್ನ ನಾವು ನಾಳೆ ದಿವಸ ನೋಡ್ಕೊಳ್ಳೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.